ಇವಾಗ ನೀವು ದೇವರ ಬಗ್ಗೆ ಹೇಳ್ತಾ ಹ, ಮಕ್ಕಳಲ್ಲಿ ದೇವರಿದ್ದಾರೆ ಅಂತ ಹೇಳ ಹ, ಹ, ನೀವು ಹ. ನಿಮ್ಮ ಬದುಕಲ್ಲಿ ಅಂತ ಇನ್ಸಿಡೆಂಟ್ ಏನಾದ್ರು ಆಗಿದೆ ಅಂದ್ರೆ ಒಂಥರ ದೇವರದ್ದು ನಂಗೆ ಆಗಿ ಅರಿವಾಗಿದೆ ಅಂತ ಆಗಿದೆ, ಹ, ಅರಿವಾಗಿದೆ. ಯಾಕಂದ್ರೆ ನಾನು ಆದ ಕಾರಣ ಹೇಳು, ಹ್ಮ್ ನಾನು ಇದನ್ನು ದೈವವನ್ನು ಭೂತವನ್ನು ಎಲ್ಲ ನಂಬ್ತಿರ್ಲಿಲ್ಲ. ಹ್ಮ್ ದೇವ್ರ ನಂಬುದಿಲ್ಲ ಅಂದ್ರೆ ನಮಸ್ಕಾರ ಕೊಡ್ತಿದ್ದೆ, ಇದು ಮಾಡ್ತಿದ್ದೆ, ಪೂಜೆ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಆದ್ರೆ ನಂಬಿಕೆ ನಂಗೆ ಇರಲಿಲ್ಲ. ಹ್ಮ್ ನನ್ಗೊಂದು ನಂಬಿಕೆ ಒಂದು ಕಾರಣ ಆಯ್ತು. ಹ್ಮ್ ಒಂದು 10-20 ವರ್ಷ ಇರ್ಬೋದು ಸುಮಾರು. ಹ್ಮ್ 10-20 ವರ್ಷಗಳ ಹಿಂದೆ ಮನೆಯ ಅಂಗಳದ ಸರಿಗೆಯಲ್ಲಿ ಹಾಕಿದ ಬಟ್ಟೆ ಕಾಣೆ. ಹ್ಮ್ ಬಟ್ಟೆ ಕಾಣೆ ಅಂದ್ರೆ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಹ್ಮ್ ಮತ್ತೆ ಕೆಲವು ದಿನ ಅದ್ ನೋಡುವಾಗ ಪಕ್ಕದ ತೆಂಗಿನ ಮರದ ತೋಟದಲ್ಲಿ ನಮ್ಮ ಪ್ಯಾಂಟು, ಶರ್ಟು ಎಲ್ಲ ಉಂಟಲ್ಲಿ ಕಾಣೆಯಾದ್ದು ಹ್ಮ್ ವಸ್ತುಗಳು ಅಲ್ಲೇ ಉಂಟು. ಹ್ಮ್ ಎಲ್ಲ ಛಿದ್ರ ಛಿದ್ರವಾಗಿದೆ. ದಪ್ಪ ದಪ್ಪ ಕಾಲರ್ ಪಟ್ಟಿ ಎಲ್ಲ ಉಂಟು, ಅದು ಛಿದ್ರ ಆಗುದು. ಹ್ಮ್ ಅದು ಇದರಲ್ಲಿ ಉಂಟು. ಹ್ಮ್ ಹೀಗೆ ಕೆಲವರು ಹೇಳಿದ್ರು, ಅದಕ್ಕೆ ಒಂದು ಪ್ರಶ್ನೆ ಕೇಳಬೇಕು ನೀವು ಅಂತ ಹೇಳಿ. ನನ್ಗೆ ಪ್ರಶ್ನೆಯಲ್ಲಿ ಅಷ್ಟು ವಿಶ್ವಾಸ ಇಲ್ಲ. ಹ್ಮ್ ಎಂತ ಪ್ರಶ್ನೆ ಕೇಳುದು, ಏನೇನು ಪ್ರಶ್ನೆ ಹೇಳಿ ಅವ್ರಿಗೆ. ಹ್ಮ್ ಅದಕ್ಕೆ ಹೋಗುದು ಬೇಡ ಸುಮ್ಮಗೆ ಅದು. ಹ್ಮ್ ನನ್ನ ಮಗನನ್ನು ಕಳಿಸಿದೆ, ಹ್ಮ್ ನೋಡ ಒಂದು ಪ್ರಶ್ನೆ ನೋಡಿ ಬಾ ಅಲ್ಲಿ ಇಲ್ಲಿ ಅಂತ. ಹ್ಮ್ ಹೋಗಿ ಬಂದ, ಅದ್ರದ್ದು ಸರಿಯಾದ ಉತ್ತರ ಸಿಕ್ಲಿಲ್ಲ. ಸಿಗ್ಲಿಲ್ಲ. ಮತ್ತೊಬ್ರು ಹೇಳಿದ್ರು ನನ್ನನ್ನು, ಹ್ಮ್ ಗಣಪತಿ ನಾಯ್ಕ ಅಂತ, ಹ್ಮ್ ನಾವು ಬೆಳ್ಮನೆಗೆ ಹೋಗುವ ಹ್ಮ್ ಮಧ್ವರಾಯ ಭಟ್ರು ಅಂತ ಇದ್ದಾರೆ, ಹ್ಮ್ ಮುದುಕ ಅವರು ಸರಿ ಹೇಳ್ತಾರೆ, ಹ್ಮ್ ಯಾರಿಗೂ ಗೊತ್ತಾಗುದಿಲ್ಲ ಬೇಡ ಅಂತ ಹೇಳಿದ. ಹ್ಮ್ ಹ್ಮ್ ಬೆಳಿಗ್ಗೆ ಬೇಗ ಎದ್ದು ಹೋಯ್ತು. ಹ್ಮ್ ಹೋದಾಗ ಅವರು ಪೂಜೆ ಮಾಡಿ ಮನೆಗೆ ಬರ್ತಾರಷ್ಟೇ. ಮನೆಗೆ ಹೋಯ್ತು, ಕಾಣಿಕೆ ಇಟ್ಟಿದ್ದು, ಪ್ರಶ್ನೆಗೆ ಕವಡೆ ಹಾಕಿ ಹ್ಮ್ ನನ್ನ ಮನೆಯ ಆಸುಪಾಸು ಹೇಗೆ ಉಂಟು ಹೇಳಿದ್ರು. ಹ್ಮ್ ಹೇಳಿದ್ದು 100ಕ್ಕೆ 100 ಸರಿ. ಹೇಳಿ ಸರ್ ನೀವು ಹೇಳಿ. ಹ ಹ 100ಕ್ಕೆ 100 ಸರಿ. ಹ ಪೂರ್ವಕ್ಕೆ ಕೆರೆ ಉಂಟು, ಈಶಾನ್ಯಕ್ಕೆ ನಾಗಬನ ಉಂಟು, ಪಶ್ಚಿಮಕ್ಕೊಂದು ದೈವ ಉಂಟು, ಹ ಪೂರ್ವಕ್ಕೊಂದು ದೈವ ಉಂಟು, ಹ್ಮ್ ಎಲ್ಲ ಏನು ಉಂಟು ಎಲ್ಲ ಹೇಳಿದ್ರು. ಹ್ಮ್ ಮತ್ತೆ ನಿಮ್ಗೆ ಪೂರ್ವದಲ್ಲಿರುವ ದೈವ ಉಪದ್ರ ಕೊಡೋದು, ಹ ಅದು ಕಲ್ಲುರ್ಟಿ ಭೂತ, ಹ್ಮ್ ಅದು ಮಾವಿನ ಮರದ ಬುಡದಲ್ಲಿ ಉಂಟು, ಹ್ಮ್ ಅದು ನಿಮ್ಗೆ ಹೇಗೆ ಬಂತು ಅಂತ ಕೇಳಿದ್ರು. ಹ್ಮ್ ಹಾಗೆ ನಾನು ಹೇಳಿದೆ, ಅದು ಜಾಗ ನಮ್ಗೆ ಇರ್ಲಿಲ್ಲ ಮೊದ್ಲು, ಹ್ಮ್ ಅದು ಬೇರೆಯವರಿಗಿತ್ತು, ಓಕೆ. ಅವರು ದೈವಕ್ಕೆ ಮಾಡ್ತಾ ಇದ್ರು, ಹ್ಮ್ ನಾವು ಅದಕ್ಕೆ ಹೋಗ್ತಿರ್ಲಿಲ್ಲ. ಹ್ಮ್ ಹ ಈಗ ನನ್ಗೆ ಯಾಕೆ ಅದು ಉಪದ್ರ ಕೊಡ್ತದೆ ಅಂತ ಕೇಳಿದ್ರು. ಹ್ಮ್ ಈಗ ಅವರು ಹಿರಿಯವರು ತೀರಿದ್ದಾರೆ, ಈಗ ಹಿರಿಯವ ನೀವೇ, ಹ್ಮ್ ಅದಕ್ಕೆ ದೈವಕ್ಕೆ ನೀವೇ ಮಾಡ್ಬೇಕು, ಹ್ಮ್ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ರು. ಹ್ಮ್ ಇಲ್ಲದ್ರೆ ಈಗ ಇನ್ನು ಏನಾಗ್ತದೆ ಅಂದ್ರೆ ನಿಮ್ಮ ಮನೆಯ ಒಳಗಿದ್ದು ವಸ್ತು ಕಾಣೆ ಆಗ್ತದೆ ಅಂತ ಹೇಳಿದ್ರು. ದೇವರೇ. ನೀವು ಇದನ್ನು ಮಾಡಿ ಅಂತ ಹೇಳಿದ್ರು. ಹ್ಮ್ ಆಯ್ತು, ಹ್ಮ್ ಅವರ ಒಪ್ಪಿಗೆ ಪ್ರಕಾರ ಬರಬೇಕು. ಹ್ಮ್ ಮತ್ತೆರಡು ಪ್ರಶ್ನೆ ಪ್ರಶ್ನೆ ಕೇಳಿದೆ, ಹ್ಮ್ ಏನು ನೋಡುವಂತ ಇವರದ್ದು. ಹ್ಮ್ ಮತ್ತೊಂದು ಕಡೆ ಪ್ರಶ್ನೆ ಹೇಳಿದ್ದು ಸರಿ ಇಲ್ಲ, ಅವರು ಹ್ಮ್ ಹೇಳಿದ ಉತ್ತರ ಸರಿ ಇಲ್ಲ. ಸರಿ ಇಲ್ಲ. ಅವರನ್ನು ನಿರಾಕರಿಸಿದೆ. ಬಂದೆ. ಹ ಬಂದು ಅವರು ಪಶ್ಚಿಮ ದಿಕ್ಕಿನಲ್ಲಿ ದೈವ ಉಂಟು ಅಂತ ಹೇಳಿದ್ರು. ಓಕೆ. ಪಶ್ಚಿಮ ದಿಕ್ಕಿನ ದೈವಕ್ಕೆ 2 ಬೊಂಡ ಇಟ್ಟೆ. ಹ್ಮ್ ಬೊಂಡ ಇಟ್ಟು ಕೈ ಮುಗಿದೆ, ನಿನ್ನ ಉಪದ್ರ ನಿಲ್ಬೇಕು ಅಂತ. ಅದಕ್ಕೆ ಇವರು ಹೇಳಿದ್ರು, ನೀವು ಹಿರಿಯರು, ಈಗ ನೀವು ಮಾಡ್ಬೇಕಂತ ಇರೋದು ದೈವಕ್ಕೆ. ಹ್ಮ್ ಅವರು ಹಿರಿಯರು ತೀರಿದ್ದಾರೆ, ಹ್ಮ್ ಈಗ ಇದ್ದ ಹಿರಿಯರು ನೀವು. ಹ್ಮ್ ನೀವು ಮಾಡ್ಬೇಕಂತ ನಿಮ್ಗೆ ಉಪದ್ರ ಕೊಡುದು. ಹ್ಮ್ ಇನ್ನು ನೀವು ಅದನ್ನು ನಂಬದೇ ಇದ್ರೆ ನಿಮ್ಮ ಮನೆ ಒಳಗಿನ ಸುತ್ತು ಕೂಡ ಹೋಗ್ತದೆ ಅಂತ ಹೇಳಿದ್ರು. ಹ್ಮ್ ಅದಕ್ಕೆ ಮೊದಲು ಪಶ್ಚಿಮದ ದೈವಕ್ಕೆ 2 ಎಳ್ನೀರಿಟ್ಟು ಕೈ ಮುಗಿದೆ, ನಿನ್ನ ಉಪದ್ರ ನಿಲ್ಬೇಕು ಅಂತ. ಹ್ಮ್ ಮರುದಿನ 2 ಶರ್ಟ್ ಹೋಯ್ತು. ಮತ್ತೆ ಹೋಯ್ತು. ಹಾಗಾದ್ರೆ ಪಶ್ಚಿಮದ್ದಲ್ಲ ಅಂತ ಆಯ್ತಲ್ಲ. ಹೌದು. ಇದು ಪೂರ್ವದಲ್ಲಿರುವ ದೈವ, ಹ್ಮ್ ಅದು ಕಲ್ಲುರ್ಟಿ ದೈವ, ಹ್ಮ್ ಅದು ಕೇರಳದಂತೆ. ಹ್ಮ್ ಕುಟ್ಟಿಚಾದನ್ ಅಂತ ಹೇಳ್ತಿದ್ರು, ಯಾವ ಕಾಲದಲ್ಲಿ ಇದ್ದದ್ದು. ಹ್ಮ್ ಹ ಹಾಗಂತ ಆ ಮರಕ್ಕೆಲ್ಲ ಹತ್ಲಿಕ್ಕೆ ಹೆದರ್ತಿದ್ರು, ಮಾವಿನ ಮರದ ಬುಡದಲ್ಲಿ ಇದ್ದದ್ದು. ಹ್ಮ್ ಆದ್ರೆ ನಾನು ದೈವಕ್ಕೆ ಕೈ ಮುಗಿದು ಮಾವಿನ ಹಣ್ಣು ಕೊಯ್ತಿದ್ದೆ ಮರಕ್ಕೆ. ದೇವರಿಗೆ ಕೈ ಮುಗಿಬೇಕು, ಹ್ಮ್ ಅದೇನ್ ಮಾಡುದು, ಹೌದು. ಕೊಯ್ತಿದ್ದೆ. ಹ್ಮ್ ಬಾಕಿಯವ್ರು ಹತ್ತಿರಲಿಲ್ಲ, ಹ್ಮ್ ಸಣ್ಣದಿರುವಾಗ್ಲಿ. ಹ್ಮ್ ಮತ್ತೆ ಈ ದೈವಕ್ಕೆ 2 ಎಳ್ನೀರಿಟ್ಟೆ, ಹ್ಮ್ ನಿನ್ನ ಉಪದ್ರ ನಿಲ್ಬೇಕು, ನಿನ್ಗೆ ಬೇಕಾದ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದೆ. ಹ್ಮ್ ಏನು ವಸ್ತು ಹೋಗ್ಲಿಲ್ಲ, ಸರಿ ಇತ್ತು. ಹ್ಮ್ ಇದು ಯಾವಾಗ ಮಾಡಿದ್ದಂದ್ರೆ ನಾನು ಮೇ ತಿಂಗಳಲ್ಲಿ, ಹ್ಮ್ ಮಳೆಗಾಲ ಹೋದ ನಂತರ ಅಂತ ಹೇಳಿದ್ದ ನಮ್ಮ ಹತ್ರ. ಹ್ಮ್ ಮಳೆಗಾಲ ಹೋಗ್ಬೇಕಂತ. ಹ್ಮ್ ಮಳೆಗಾಲ ಹೋದ್ರು ಮತ್ತೆ ನಿಂತಿತ್ತಲ್ವಾ, ಹೌದು. ನಾನು ಆ ಗೊಡವೆ ಹೋಗ್ಲಿಲ್ಲ. ಹ್ಮ್ ಮುಗಿ ಸರಿ ಇದ್ದೇನಲ್ವಾ ಈಗ. ಹೌದು. ನವೆಂಬರ್ ತಿಂಗಳು ಬಂತು, ಮಳೆಗಾಲ ಹೋಯ್ತು. ಹ ಅಷ್ಟರವರೆಗೆ ನಾನು ಏನು ಮಾಡ್ಲಿಲ್ಲ, ಹ್ಮ್ ನನ್ಗೆ ದೈವವು ಏನು ಉಪದ್ರ ಕೊಡ್ಲಿಲ್ಲ. ಕೊಡ್ಲಿಲ್ಲ. ನನ್ನ ಹೆಂಡತಿ ಅಂತ ಮಾಡಿದ್ರು, ಪತ್ರೊಡೆ ಮಾಡಿದ್ರು. ಹ್ಮ್ ಪತ್ರೊಡೆ ಮಾಡಿದ್ರು, ಹೀಗೆ ಸುತ್ತುವ ಪತ್ರೊಡೆ ಅಂತ ಉಂಟು. ಹ್ಮ್ ಒಂದು ಪತ್ರೊಡೆ 4 ತುಂಡು ಮಾಡಿದ್ರು, 2 ಮಾಡಿ 8 ತುಂಡು ಮಾಡಿದ್ರು. ಹ್ಮ್ 8 ತುಂಡು ಮಾಡಿ 4 ತುಂಡು ಬೇಯಲಿಕ್ಕೆ ಇಟ್ಲು. ಹ್ಮ್ ಒಲೆ ಹೊರಗಿತ್ತು. ಹ್ಮ್ 4 ತುಂಡು ಒಳಗಿಟ್ಟು 4 ಹೊರಗಿತ್ತು. ಹ್ಮ್ ಅಲ್ಲಿ ತಿರುಗಿ ಕೂತು ಪಾತ್ರೆ ತೊಳಿಲಿಕ್ಕೆ ಶುರು ಮಾಡಿದ್ಲು. ಹ್ಮ್ ಪಾತ್ರ ತೊಳೆದು ಮತ್ತೆ ನೋಡ್ತಾಳೆ 3 ತುಂಡು ಇರುದು. ಹ್ಮ್ 7 ಗ್ರೀಸಿದ್ರು
ನಾನು ಬಹುಶಃ 5 ತುಂಡು ಒಳಗೆ ಇಟ್ಟಿದ್ದೇನೆ ಅನ್ನಂದ್ರೆ ಈ 3 ತುಂಡು ಇಟ್ಟು ಬೇಯಿಸಿ ಆಯ್ತು. ಹ್ಮ್. ತಿಂದು ಆಯ್ತು. ನಾವು ಹೋದೆವು ತಿಂದು ಮರುದಿನ ಎಲ್ಲ ಬೇರೆ ಬೇರೆ. ಬೇರೆ ಬೇರೆ ಕೆಲ್ಸಕ್ಕೆ. ನನ್ನ ಹೆಂಡತಿ ಆ ತೋಟಕ್ಕೆ ಹೋಗ್ತಾಳೆ. ಒಂದು ಪತ್ರೊಡೆ ತುಂಡು ಹುಲ್ಲಿನ ಮಧ್ಯದಲ್ಲಿ ನಾಚಿಕೆ ಮುಳ್ಳಿನ ಅಡಿಯಲ್ಲಿ ಉಂಟು. ಅದು ಹಾಗೆ ಉಂಟು. ಅದಕ್ಕೆ ಒಂದೇ ಒಂದು ಹಲ್ಲು ತಾಗಿದ್ದು ಏನು ಆಗಲಿಲ್ಲ. ಹ್ಮ್. ಹೇಗೆ ಇಟ್ಟಿದ್ದಾಳೆ ಇವಳು ಹಾಗೆ ಅಲ್ಲಿ ಉಂಟು. ಅಂದ್ರೆ ಅದು ನಾಯಿ ಬೆಕ್ಕು ಕೊಂಡೋದ್ರೆ ಅದಕ್ಕೆ ಹಲ್ಲು ತಾಗಬೇಡ, ಕಚ್ಚು ಬೇಡವಾ, ಹೌದು ನಾಚಿಕೆ ಮುಳ್ಳು ತಾಗಬೇಡವಾ, ಹೌದು ಎಲೆ ತೆಳ್ಳಗಲ್ವಾ, ಹೌದು. ಅದಕ್ಕೆ ತೂತ ಆಗ್ಲಿಲ್ಲ. ಹ. ಹಾಗಾದ್ರೆ ನೀವು ಏನ್ ಮಾಡ್ಬೇಕು, ನಂಬಕ್ಕೆ ಬಿಡ್ಬೇಕು. ನಂಬೇಕು. ಮತ್ತೆ ಇದಕ್ಕೆ ಸೊಲ್ಯೂಷನ್ ಹೇಗೆ ಕಂಡುಕೊಂಡ್ರಿ? ಅಂದ್ರೆ ಇದಕ್ಕೆ ಒಂದು ಸೊಲ್ಯೂಷನ್ ಕಂಡಿಡಿಕ್ಕೆ ಆಗ್ತದೆ. ಮತ್ತೆ ಕೇಳಿದೆ ಏನೇನು ಮಾಡ್ಬೇಕು, ಹಾಗಾದ್ರೆ ನೀವು ನಂಬಬೇಕು ಅಂತ ಆಯ್ತು. ಹ್ಮ್. ನಂಬುದಕ್ಕೆ ತೊಂದ್ರೆ ಏನು? ಹಾಗಂತ ಅದು ಕಲ್ಲು ಸರಿ ಇರ್ಲಿಲ್ಲ. ಒಂದು ಕಟ್ಟೆ ಮಾಡಿದೆ ಎದುರಿಗೆ, ಎದುರು ಜಾಗ ಇತ್ತು, ಕಟ್ಟೆ ಮಾಡಿದೆ, ಒಂದು ಕಲ್ಲು ಹಾಕಿದೆ, ಬೇಕಾದ ಪುರೋಹಿತರನ್ನು ಬರ್ಲಿಕ್ಕೆ ಹೇಳಿದೆ, ಪುರೋಹಿತರಿಗೆ ಬಂದು ನಂಬಿದೆ. ಹ್ಮ್. ನಂಬಿದ ನಂತರ 1 ವರ್ಷ ಅದಕ್ಕೆ ಕೋಲ ಎಲ್ಲ ಕೊಡುವುದುಂಟು, ಹ್ಮ್. ಸೇವೆ ಅಂತ ಹೇಳ್ತಾರೆ. ಕೋಲದ ಸೇವೆ ಎಲ್ಲ ಕೊಟ್ಟಿದ್ದು. ಒಂದು 2-3 ವರ್ಷದ ನಂತರ ಅದಕ್ಕೆ ಒಂದು ಮಾಡು ಮಾಡಿ, ಸಣ್ಣ ಒಂದು ಗುಡಿ ಹಾಗೆ ಮಾಡಿ, ಒಂದು ಕಾಂಪೌಂಡ್ ವಾಲ್ ಮಾಡಿ, ಅದಕ್ಕೆ ಇಂಟರ್ಲಾಕ್ ಎಲ್ಲ ಹಾಕಿ ಚಂದ ಮಾಡಿ ಇಟ್ಟಿದ್ದೇನೆ. ಈಗ ಅದಕ್ಕೆ ವರ್ಷಕ್ಕೊಮ್ಮೆ ಪರ್ವ. ಮತ್ತೆ ಏನಾದ್ರು ವಿಶೇಷ ದಿನಗಳಲ್ಲಿ ಅದಕ್ಕೆ ಎಳ್ನೀರು ಇಟ್ಟು ಕೈ ಮುಗಿಯುದು. ಒಳ್ಳೇದು ಮಾಡುವಂತ. ನನ್ಗೆ ಏನ್ ತೊಂದ್ರೆ ಇಲ್ಲ. ಈಗ ನಾನು ಯಾವ ಕೆಲಸವೂ ನೆರವೇರ್ತದೆ, ಆಗುದಿಲ್ಲ ಅಂತ ಹೇಳುವುದು ಪ್ರಶ್ನೆ ಇಲ್ಲ. ಯಾಕಂದ್ರೆ ಈಗ ಕರ್ಮಣ್ಯವಾಧಿಕಾರಿಸ್ತು ಮಹಾಫಲೇಶು ಕದಾಚನ ಅಂತ ಹೇಳ್ತಾರೆ. ನೀವು ಮಾಡಿರೋ ಕೆಲಸಗಳಿಗೆ ಅಂತಹ ಶಕ್ತಿಗಳು ಕೂಡ ನಿಮ್ಗೆ ಶಕ್ತಿ ಕೊಡ್ಲೇಬೇಕು. ಶಕ್ತಿ ಕೊಡ್ತದೆ. ಹೌದು. ಈಗ ನಾವು ತುಳುವಲ್ಲಿ ಹೇಳ್ತೇವೆ, ಈಗ ದೈವ ಅಂದ್ರೆ ಪೆದ್ದಂಡ ಅಪ್ಪೆ ಅದು ತಾಂಕಂಡ ತಮ್ಮಲೆ ಅದು ಕುಟುಂಬ ಅಮೃತದ ಸಿರಿಮಿರೆ ಪುರಪನ ಶಕ್ತಿ ಅಂತ. ಅಂತ ಶಕ್ತಿಗಳು ಕೂಡ ನಿಮ್ಮ ಜೀವನದಲ್ಲಿ ಬಂದು ನಿಮ್ಗೆ ಒಂದು ರೀತಿಯ ಶಕ್ತಿ ಹಿಂದೆ ಕೊಟ್ಟು ನಿಂತಿರೋ ಶಕ್ತಿಗಳಿದೆ. ದೇವದೇವರಂದ್ರೆ ಏನ್ ಗೊತ್ತುಂಟ, ಗಣಪತಿಯನ್ನು ತರ್ತೇನೆ ಚೌತಿಗೆ ಅಲ್ವಾ, ಚೌತಿಗೆ ತರುವಾಗ ಮೂರ್ತಿ ಅಲ್ವಾ. ಹೌದು. ಅದು ಒಂದು 10 ಮಾಡಿ ಇಟ್ಟದ್ರಲ್ಲಿ ಒಂದು ತರ್ತೇನೆ ನೀವು, ಅದು ಅರ್ಧ ಗಂಟೆಯಲ್ಲಿ ದೇವರಾಗುದು ಹೇಗೆ? ಭಟ್ರು ಅವರೇ, ನಾನು ಪ್ರಾಣ ಪ್ರತಿಷ್ಠೆ ಮಾಡಿ, ಭಟ್ರು ಪ್ರಾಣ ಪ್ರತಿಷ್ಠೆ ಮಾಡಿದ ಕೂಡಲೇ ಅದು ದೇವರಾಗುದು. ಅವರ ಪ್ರಾಣ ಪ್ರತಿಷ್ಠೆ ಮಾಡಿದ್ರೆ ನಾವ್ಯಾಕೆ ಅಲ್ವಾ? ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯ್ತು, ಅದು ಮೂರ್ತಿ ಅಲ್ವಾ ಕೆತ್ತಿದ್ದು, ಕೆತ್ತುವಾಗ ದೇವರ ಅಲ್ಲಲ್ಲ, ಈಗ ಅದು ದೇವರದ್ದು ಹೇಗೆ? ಈ ವಿಷಯಗಳು ಹೇಗೆ ಪ್ರಾಣ ಪ್ರತಿಷ್ಠೆ ಎಲ್ಲಿಂದ ಬರುದು ಅಲ್ವಾ? ಈಗ ಗಣಪತಿದ್ದೇ ಇಟ್ಟುಕೊಳ್ಳುವ ಅಥವಾ ಬೇರೆ ಇಟ್ಟುಕೊಳ್ಳುವ ನೀವು, ಅದು ದೈವತ್ವ ಬರುವುದು ಹೇಗೆ? ಅದಕ್ಕೆ ಶಕ್ತಿ ಎಲ್ಲಿಂದ? ಆ ದೈವಕ್ಕೆ ಉಂಟು ಶಕ್ತಿ ಉಂಟಲ್ಲ, ಅದು ಎಲ್ಲಿಂದ ಬರುವುದು? ನೋಡಿ ವಿಚಿತ್ರ ಅಲ್ವಾ? ನೋಡಿ, ಗಣಪತಿದ ಲೆಕ್ಕ ಹಾಕುವ, ಚೌತಿಗೆ ಗಣಪತಿ ತರ್ತೀರಿ, ಅದಕ್ಕೆ ಹೂ ಎಲ್ಲ ಅಲಂಕಾರ ಇಟ್ಟು ಅದಕ್ಕೆ ಪುರೋಹಿತರು ಪ್ರಾಣ ಪ್ರತಿಷ್ಠೆ ಅಂತ ನಮ್ಮ ಮಂತ್ರ ಹೇಳ್ತಾರೆ. ಆಗ ನಾವು ಸುತ್ತು ಸೇರಿದವರೆಲ್ಲ ಒಂದೇ ಮನಸ್ಸಿನಲ್ಲಿ ನಮ್ಮ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಮರೆತು ಗಣಪತಿ 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 ಅಂತ ಪ್ರಾರ್ಥನೆ ಮಾಡ್ತೇವೆ ಅಲ್ವಾ. ಪ್ರಾರ್ಥನೆ ಮಾಡಿದಾಗ ನಮ್ಮ ಈ ಆತ್ಮದ ಶಕ್ತಿ, ಆತ್ಮ ದೇವರಲ್ವಾ, ಆತ್ಮದ ಶಕ್ತಿ ಅದಕ್ಕೆ ಹೋಯ್ತು, ಅದು ದೈವತ್ವ ಬಂತು ಅದಕ್ಕೆ. ಅದೇ ಸಾಯಂಕಾಲ ಏನು ಮಾಡ್ತೇವೆ, ಅದು ಗಣಪತಿ ಅಲ್ಲ ಅಂತ ಆತ್ಮದ ಶಕ್ತಿಯನ್ನು ತೆಗೆದು ಬಿಡ್ತೇವೆ, ಕೊನೆಗೆ ನೀರಿಗೆ ಹಾಕ್ತೇವೆ. ಶಕ್ತಿ ಕೊಡುವುದು ನಾವೇ ಸ್ವಾಮಿ, ನಮ್ಮ ಆತ್ಮದ ಶಕ್ತಿ ಕೊಟ್ಟದ್ದು ಅದಕ್ಕೆ. ಅಯೋಧ್ಯೆಯಲ್ಲಿ ರಾಮನ ಮಂದಿರದಲ್ಲಿ ಸ್ಥಾಪನೆ ಮಾಡಿದಲ್ವಾ, ನಾವು ರಾಮ 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 1000 ಕೋಟಿ ಕೋಟಿ ಜನರ ಆತ್ಮದ ಶಕ್ತಿ ಅದಕ್ಕೆ ಹೋಗಿದೆ, ಆತ್ಮದ ಶಕ್ತಿ ಹೋಗಿದೆ, ಅದಕ್ಕೆ ದೈವ ಬಲ ಬಂತು, ಅದಕ್ಕೆ ಶಕ್ತಿ ಉಂಟು, ಅದು ದೇವರಾಗಿದ್ದಾರೆ. ಇಲ್ಲ ಈಗ ಉದಾಹರಣೆಗೆ ಹಳೆಬೀಡು ಬೇಲೂರಿಗೆ ಹೋಗ್ತೀರಲ್ಲ ನೀವು, ದೇವತಾ ಮೂರ್ತಿಗಳು ಎಷ್ಟಿಲ್ಲ ಗೋಡೆ ಮೇಲೆ ಎಲ್ಲ ತುಂಬಾ ಇದೆ, ಅದಕ್ಕೆಲ್ಲ ಕೈ ಮುಗಿತಾ ಹೋಗ್ತೀರ ನೀವು? ಒಳಗೆ ಇರುವುದು ದೇವರಿಗೆ ಮಾತ್ರ ಅಲ್ಲ, ಆ ಪ್ರಾಣ ಪ್ರತಿಷ್ಠೆ ಕೊಟ್ಟದ್ದು ಯಾರಿಗೆ? ಆ ಒಳ ದೇವರಿಗೆ ಮಾತ್ರ ಅಲ್ಲ, ಬಾಕಿದ್ದಕ್ಕಿಲ್ಲ ಅಲ್ಲ ಗೋಡೆಯಲ್ಲಿ ಇದ್ದದಕ್ಕೆ. ಹಾಗಿದ್ರೆ ಪ್ರಾಣ ಕೊಡುವುದು ನಾವೇ, ತೆಗೆಯುವುದು ನಾವೇ. ಗಣಪತಿಗೆ ಪ್ರಾಣ ಪ್ರತಿಷ್ಠೆ ಮಾಡಿ ಇದು ಕೊಟ್ಟದ್ದು ನಾವೇ ಅಲ್ವಾ, ಸಾಯಂಕಾಲ ತೆಗೆಯುವುದು ನಾವೆಲ್ಲ, ಮತ್ತೆಲ್ವಾ ಕೊಂಡೋಗಿ ನೀರಿಗೆ ಹಾಕುದು? ಇಲ್ಲದ್ರೆ ದೇವರನ್ನು ನೀರಿಗೆ ಹಾಕುದ? ಇಲ್ಲ ಸರ್, ಈಗ ನೀವು ಹೇಳಿದ್ದು ಅರ್ಥ ಆಯ್ತು. ಈಗ ನೀವು ಆತ್ಮದಿಂದ ನಾವೇ ಅದಕ್ಕೆ ಜೀವ ಕೊಡೋದು. ಈಗ ಅದು ಹೇಗೆ, ಅದು ಒಕ್ಕೊರಳಿನಿಂದ ನಾವು ಬೇಡಿದ್ರೆ ಅದು ಆತ್ಮದ ಕನೆಕ್ಷನ್, ಅದು ಯಾವ ರೀತಿ ಅದನ್ನು ಆತ್ಮದ ಶಕ್ತಿ ಅದಕ್ಕೆ ಹೋಗ್ತದೆ. ನೀವು ಸ್ವಿಚ್ ಹಾಕ್ತೀರಿ, ಫ್ಯಾನ್ ತಿರುಗುತ್ತದೆ, ತೆಗೀರಿ ಫ್ಯಾನ್ ನಿಲ್ತದೆ ಅಲ್ವಾ, ಕರೆಂಟ್ ಹೋಗುದು ಕಾಣ್ತದೆ ನಿಮ್ಗೆ? ಇಲ್ಲ ಅಲ್ಲ. ಹಾಗೆ ಆತ್ಮಶಕ್ತಿ ಅದಕ್ಕೆ ಹೋಗ್ತದೆ. ಯಾವುದನ್ನೇ ಒಂದು ಕಡೆಯಲ್ಲಿ ನೀವು ಯಾವುದನ್ನೇ ಸ್ಥಾಪನೆ ಮಾಡಿ ಅದಕ್ಕೆ ಅದ ಸ್ಥಾನ ಕೊಟ್ಟು, ಈಗ ಉದಾಹರಣೆಗೆ ಅಲ್ಲಿ ಭೂತಕ್ಕೆಲ್ಲ ಇದೇ ಇಲ್ಲ ಅಲ್ವಾ, ಕಲ್ಲಲ್ವ ಅದು, ಕಲ್ಲು, ಅದಕ್ಕೆ ಜೀವಗಾಲಿಗೆ ಬರುದು ಹೇಗೆ? ಆತ್ಮದ ಶಕ್ತಿ, ಆತ್ಮದ ಶಕ್ತಿ ಕೊಡುದು. ನೋಡಿ, ಮೊನ್ನೆ ಒಂದು ಕಡೆ ಇನ್ನೊಂದು ನಡೆಯಿತು, ಇಂಥದ್ದು ದೈವ ಅದು. ಕಾವೂರಿಗೆ ಹೋದೆ, ಕಾವೂರಿಗೆ ಹೋದಾಗ ಒಂದು ಹೆಂಗಸು ತಾಯಿ ಮಗಳು ಬಿಸಿಲಲ್ಲಿ ನಿಂತಿದ್ದಾರೆ 1.5 ಗಂಟೆ.
ಗೇಟಿನ ಹತ್ತಿರ, ಮನೆ ಅಂಗಳ ಗೇಟಿನ ಹತ್ತಿರ. 1:30 ಗಂಟೆಗೆ ಸುಮಾರು ನಮಸ್ಕಾರ ಕೊಟ್ಟಿದ್ದು ತಾಯಿ. ನಾನು ನಮಸ್ಕಾರ ಕೊಟ್ಟೆ. ಏನಮ್ಮ ಕೇಳಿದೆ, ನೀವೊಂದು ಸ್ಕಾಲರ್ಶಿಪ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರು. ಇಲ್ಲಮ್ಮ, ನಿಮ್ಗೆ ನಾನು ಸ್ಕಾಲರ್ಶಿಪ್ ಕೊಡುವ ಸಾಧ್ಯತೆ ಇಲ್ಲ. ನಾನು ಎಲ್ಲಿಂದ ಸ್ಕಾಲರ್ಶಿಪ್ ಕೊಡುದು? ನಾನು, ನೀವು ಕಾವೂರಿನವರು, ನಾನು ಅಲ್ಲಿಯವ, ಎಲ್ಲಿಂದ ಕೊಡುದು? ಕೊಟ್ಟದ್ದಿಲ್ಲ ಅಂತ ಹೇಳಿದ್ರು. ಇಲ್ಲ, ಕೊಟ್ಟಿದ್ದೀರಿ. ಯಾವುದು ಅಂತ ಕೇಳಿದೆ. ಆಲ್ಕಾರ್ಗದ್ದು ಅಂತ ಹೇಳಿದ್ರು. ಅಮ್ಮ, ಅದು ನಾನು ಗೆಸ್ಟ್ ಆಗಿ ಬಂದದ್ದು, ಚೆಕ್ ನಾನು ಕೊಟ್ಟದ್ದು, ಹಣ ನನ್ನದಲ್ಲ, ಅದು ಬೇರೆಯವರದ್ದು. ಅದರಿಂದ ಹಣ ಅವರದ್ದು. ಅವರದಾದ್ರೆ ಕೊಟ್ಟದ್ದು ನೀವಲ್ವಾ? ಹೌದು. ಕೊಟ್ಟದ್ದು ನಾನೇ ಅಲ್ವಾ? ನೀವೇ ಕೊಟ್ಟದಲ್ವಾ? ಆಯ್ತು, ಮತ್ತೇನು ಮಾತಾಡ್ಲಿಕ್ಕೆ ಆಗುತ್ತೆ ಹಂಗ ಸರ್. ಮಕ್ಕಳೇನು ಮಾಡ್ತಾರಮ್ಮ ಕೇಳಿದ. ಒಬ್ಬಳು ಇಲ್ಲಿ ಕಾಲೇಜ್ ಹೋಗುತ್ತೆ, ಮತ್ತೊಬ್ಳು ಇವಳೆ ಅಂತ ತೋರಿಸಿದ್ರು. ಡಿಗ್ರಿ ಆಗಿ B.Ed ಗೆ ಅಂತ MU ಶೆಟ್ಟಿಯಲ್ಲಿಗೆ ಹೋಯ್ತು. MU ಶೆಟ್ಟಿಯಲ್ಲಿ ಹೋದಾಗ ಅವರು 2 ವರ್ಷಕ್ಕೆ 1 ಲಕ್ಷ ರೂಪಾಯಿ ಆಗ್ತದೆ ಅಂತ ಹೇಳಿದ್ರು ಫೀಸು. ನಾವು ಇಲ್ಲಿ ಅವರಲ್ಲ, ನಾವು ಕಾರವಾರ ಕಡೆಯವರು. ನನ್ನ ಗಂಡ ಹ್ಯಾಂಗೋ ಐಸ್ ಕ್ರೀಮ್ ಫ್ಯಾಕ್ಟ್ರಿಯಲ್ಲಿ ಕೆಲಸಕ್ಕೆ ಇರೋದು. 10-12 ಸಾವಿರ ಸಂಬಳ ಕೊಡೋದು. ಮನೆ ಬಾಡಿಗೆ ಕೊಟ್ಟು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿದ್ರು ಕಷ್ಟ ಆಗಿದೆ. ಅದನ್ನ ಎಲ್ಲಿಯಾದ್ರೂ ಈ ಮಗಳಿಗೆ ಒಂದು ಕೆಲಸ ಇದ್ರೆ ಹೇಳಿ ಅಂತ ಹೇಳಿದ್ರು ತಾಯಿ. ನಿಮ್ಗೆ ಶಾಲೆಗೆ ಕಳಿಸ್ಲಿಕ್ಕೆ ಮನಸ್ಸುಂಟು, ದುಡ್ಡಿಲ್ಲಲ್ಲ ಸ್ವಾಮಿ. ಹಾಗೆ ಏನು ಮಾಡ್ಬೇಕು ನಾನು ಹೇಳಿ? ಹಾಗಾದ್ರೆ 1 ಲಕ್ಷ ಕೊಡುವಷ್ಟು ಸಾಮರ್ಥ್ಯ ನನ್ನಲ್ಲಿ ಇಲ್ಲ ಅಂತ ಅಲ್ಲ. 1 ಲಕ್ಷ ನಾನು ಕೊಟ್ಟೇನು. ಆದ್ರೆ ಇವಳಿಗೆ 1 ಲಕ್ಷ ಇನ್ನೆಷ್ಟೋ ಜನರಿಗೆ ಕೊಡ್ಬೇಡ್ವಾ? ಹಾಗೆ 2 ಜನರಿಗೆ 1 ಲಕ್ಷ ಕೊಟ್ಟು B.Ed ಮಾಡಿಸಿದೆ ನಾನು. ಬಿಟ್ಟು ಹಾಕ್ಲಿಲ್ಲ. ಸಂಪೂರ್ಣ ಎಜುಕೇಶನ್ ಆಗಿದೆ. ಡೈರೆಕ್ಟ್ ಅಲ್ಲಿಂದ MU ಶೆಟ್ಟಿಯಲ್ಲಿಗೆ ನಡ್ಕೊಂಡು ಹೋದೆ. ಮಧ್ಯಾಹ್ನ ಬಿಸಿಲಿಗೆ 1 ಕಿಲೋಮೀಟರ್ ಉಂಟು. ಬಿಸಿಲಲ್ಲಿ ನಡ್ಕೊಂಡು ಹೋದೆ ಕಾವೂರಿನಲ್ಲಿ. ಎಷ್ಟು ಏಜ್ ಎಷ್ಟಾಗಿತ್ತು ನಿಮ್ಗೆ? ಇದು ಎಷ್ಟು ವರ್ಷದ ಹಿಂದೆ? ಇದು 2 ವರ್ಷದ ಹಿಂದೆ. 2 ವರ್ಷದ ಹಿಂದೆ 1 ಕಿಲೋಮೀಟರ್ ಬಿಸಿಲಲ್ಲಿ ನಡ್ಕೊಂಡು ಅದು ನಾನು ಒಂದಲ್ಲ 2 ಕಿಲೋಮೀಟರ್ ನಡೀತೆ. ಈಗಲೂ ಅಲ್ಲಿ ಹೋಯ್ತು. ಅಲ್ಲಿ ಹೋದ ಕೂಡಲೇ ದೀಪ್ತಿ ನಾಯ್ಕ ಅಂತ ಇತ್ತು. ಅವ್ರು ಹೇಳಿದ್ರು, ಮಾಸ್ಟರ್, ಅವರು ಹಣ ಕೊಟ್ಟರೆ ನಮ್ಗೆ ಸಂಬಳ, ನಮ್ದು ಮ್ಯಾನೇಜ್ಮೆಂಟ್ ಸಂಸ್ಥೆ, ನಾವ್ ಏನು ಮಾಡುವ ಹಾಗಿಲ್ಲ ಅಂತ. ಸರಿ ಅಲ್ವಾ? ಹ, ಕಡಿಮೆ ಮಾಡುದು ಹೇಗೆ ಸ್ವಾಮಿ? ಒಬ್ರಿಗೆ ಕಡಿಮೆ ಮತ್ತೊಬ್ಬಳಿಗೆ ಕಡಿಮೆ ಮಾಡ್ಬೇಡ್ವಾ ಅಂತ ಹೇಳಿ. ಅದಕ್ಕೆ ಅವರೊಂದು ದಾರಿ ಹೇಳಿದ್ರು. ನಾನು ಅವಳಿಗೆ ಒಂದು ಟ್ಯೂಷನ್ ಮಾಡಿ ಕೊಡ್ತೇನೆ. ನಾನು ಬ್ಯಾಂಕಿನಲ್ಲಿ ಲೋನ್ ತೆಗೆದು ಕೊಡ್ತೇನೆ. ಟ್ಯೂಷನ್ ಕೊಡ್ಲಿ, ಬ್ಯಾಂಕಿನ ಲೋನ್ ಕಟ್ಲಿ, B.Ed ಆಗ್ತಾ ಅಲ್ವಾ ಅಂತ ಹೇಳಿದ್ರು. ನಾನು ಇವರ ಫೋನ್ ನಂಬರ್ ಹಿಡ್ಕೊಂಡು ಹೋಗಿದ್ದೆ. ಅಲ್ಲಿಂದಲೇ ಫೋನ್ ಮಾಡಿ, ನೋಡಮ್ಮ, ಹೀಗೆ ವ್ಯವಸ್ಥೆ ಆಗಿದೆ, ನೀವು ಕಾಲೇಜಿಗೆ ಸೇರಿ, ಎಲ್ಲ ವ್ಯವಸ್ಥೆ ಆಗ್ತದೆ ಅಂತ ಹೇಳಿ. ಮರುದಿನ ಹೋಗಿ ಕಾಲೇಜಿಗೆ ಸೇರಿದ್ರು ಇವರು. ಕಾಲೇಜಿಗೆ ಸೇರಿ ಬಂದು ಮನೆಯಲ್ಲಿ ಎಲ್ಲ ಹೇಳ್ಬೇಕಲ್ಲ. ಮನೆಯಲ್ಲಿ ಬಂದು ಗಂಡನ ಹತ್ರ ಹೇಳಿದ್ರು, ತಾಯಿ ಮಗಳು ಹೋದ್ದು ಕಾಲೇಜಿಗೆ, ಹೀಗೆ ಆಗಿದೆ ಅಂತ. ಗಂಡ ಎಂತ ಮಾಡಿದ್ರು, ಮರುದಿನ ಹೋಗಿ ಇದಕ್ಕೆ ಹೇಳಿದ್ರು, ಅವರ ಫ್ಯಾಕ್ಟ್ರಿಯಲ್ಲಿ ಹೇಳಿದ್ರು, ಹೀಗೆ ಒಂದು ಮುದುಕ ಬಂದ್ರೆ ಏನೋ ಹೇಳಿರ್ಬೋದು, ಏನಂತ ನನ್ಗೇನು ಗೊತ್ತು. ಅಲ್ಲಿ ಹೀಗೆ ಆಯ್ತು, ಮಗಳನ್ನು ಶಾಲೆಗೆ ಸೇರಿಸಿದ್ದೇನೆ, ಇನ್ನು ಲೋನ್ ತೆಗಿಬೇಕಷ್ಟೆ. ಫ್ಯಾಕ್ಟರಿ ಹೇಳಿದಂತೆ, ನಿಮ್ಗೆ ಲೋನ್ ಯಾಕೆ? ನಿಮ್ಗೆ 1 ಲಕ್ಷ ಬೇಕಾಗುದು 2 ವರ್ಷಕ್ಕೆ. ಈಗ ಎಷ್ಟು ಹಣ ಬೇಕು ಹೇಳಿ, ನಾವು ಕೊಡ್ತೇವೆ, ಬಡ್ಡಿ ಬೇಡ, ನಿಮ್ಮ ಸಂಬಳದಲ್ಲಿ ಕೊಡಿ. ಆಯ್ತು, ಒಪ್ಪಿದ್ರು, ಸೇರಿದ್ದು ಆಯ್ತು. ಅವಳಿಗೆ ತಿಂಗಳಿಗೆ 15,000 ರೂಪಾಯಿ ಇದು ಬರ್ತಿತ್ತು ಟ್ಯೂಷನ್. ಇದು 2 ವರ್ಷಕ್ಕೆ 1.5 ಲಕ್ಷ, 2 ವರ್ಷಕ್ಕೆ 3 ಲಕ್ಷ ಆಯ್ತು. ಕಟ್ಲಿಕ್ಕೆ 1 ಲಕ್ಷ, 2 ಲಕ್ಷ ಉಳಿಯಿತು. 1 ಲಕ್ಷ ಖರ್ಚಿಗೆ ಹೋಗ್ಲಿ, ಆದ್ರೆ 1 ಲಕ್ಷ ಉಳಿಯಿತಲ್ಲ, 1 ಲಕ್ಷ ಉಳಿಯಿತು. ಮತ್ತೆ ಫೋನ್ ಮಾಡಿದೆ. ಆ ತಾಯಿ ಹೇಳಿದ್ಲು, ಸರ್ ಹೀಗೆ ಎಲ್ಲ ಆಗಿದೆ, ನೀವು ಬರುವುದಕ್ಕೆ 2 ದಿನ ಮೊದಲು ನಾನು ಕೊರಗಜ್ಜನ ಕಟ್ಟೆಗೆ ಹೋಗಿದ್ದೆ. ಅಲ್ಲಿ ಒಂದು ಕೊರಗಜ್ಜನ ಕಟ್ಟೆ ಉಂಟಂತೆ, ಯಾರ್ದ ಒಂದು ಅಗೇಲು ಇತ್ತಂತೆ. ಅದಕ್ಕೆ ಇವರು ಹೋದ್ದು. ಇವರಿಗೆ ಆ ದೈವದ್ದು ಗೊತ್ತೇ ಇಲ್ಲ. ಇವರು ಉತ್ತರ ಕನ್ನಡದವರಲ್ಲ, ಉತ್ತರ ಕನ್ನಡದವರಿಗೆ ದೈವದ್ದು ಗೊತ್ತಿಲ್ಲ. ಅಲ್ಲಿ ಕೊರಗಜ್ಜನ ಹತ್ರ ಹರಕೆ ಹೇಳಿ ಬಂದಿದ್ದೆ, ಕೊರಗಜ್ಜ ನನ್ನ ಮಗಳಿಗೆ ಒಂದು ದಾರಿ ತೋರಿಸು ಅಂತ. 2 ದಿನದಲ್ಲಿ ನೀವು ಬಂದ್ರಿ ನೋಡಿ, ನನ್ನ ವ್ಯವಸ್ಥೆ ಆಯ್ತು. ನೀವು ದೇವರ ರೂಪದಲ್ಲಿ ಬಂದ್ರಿ. ದೇವರ ರೂಪದಲ್ಲಿ ಕೊರಗಜ್ಜನ ಕಳಿಸಿದ್ದ ಅಂತ ಹೇಳಿದ್ರು. ಅದ್ರ ನಂತರ ಈಗ ಅವಳದು B.Ed ಆಯ್ತು. B.Ed ಆಗಿ ಇಲ್ಲಿ ಉದ್ಯೋಗ ಸಿಕ್ಕಿದ್ದು. 12,000 ರೂಪಾಯಿ ಸಂಬಳ ಕೊಡ್ತಾರಂತೆ. ಬಾಕಿಯವರಿಗೆ 12,000, ಅವಳ ಕ್ಲಾಸ್ ನಲ್ಲಿ ಇದ್ದವ್ರಿಗೆ 8-10 ಕೊಡುದಂತೆ. ಇವಳಿಗೆ 12,000 ಕೊಡ್ತಾರೆ, ಆರಾಮಾಗಿ ಇದ್ದಾರಲ್ಲ. ಸರ್, ಈ ರೀತಿ ತುಂಬಾ ವಿಷಯಗಳನ್ನ ಹೇಳಿದ್ರೆ ನಂಗಿರೋ ಪ್ರಶ್ನೆ, ನೀವಿಷ್ಟು ಸಾಮಾಜಿಕವಾಗಿ ಇರ್ಬೇಕಾದ್ರೆ ಮನೆಯವ್ರ ಸಪೋರ್ಟ್ ಬೇಕು. ಮನೆಯವ್ರು ನಿಮ್ಮನ್ನು ವಿರೋಧಿಸ್ತಿದ್ರ ಅಥವಾ ಸಪೋರ್ಟ್ ಇತ್ತ? ಅದೊಂದು ಹೇಗಿತ್ತು ಸರ್ ಮನೆಯವರ ಸಪೋರ್ಟ್? ನೋಡಿ, ಮನೆಯಲ್ಲಿ
ಹೆಂಡತಿ ಇದ್ರೆ ಒಂದು ಬ್ರೇಕ್ ಅಂತ ಇರ್ತದೆ. ಹ್ಮ್. ಹೆಂಡತಿಗೆ ಗಂಡಂದು ಹಣ ಬೇಕು, ಅದು ಬೇಕು, ಇದು. ನನ್ನ ಹೆಂಡತಿ ಇಲ್ಲಲ್ಲ ಈಗ. ಈಗಿಲ್ಲ, ಈಗ ಇರುವಾಗ ಇರುವಾಗ ನಾನು ಶಾಲೆಯಲ್ಲಿ ಮಾತ್ರ ಮಾಸ್ಟರ್ ಆಗಿದ್ದೆ. ಹ್ಮ್. ಹಾಗೆ ನನ್ಗೆ ಗಂಡತಿದ್ದು ಬ್ರೇಕ್ ಇರ್ಲಿಲ್ಲ. ಹ್ಮ್. ಆರಾಮಾಗಿದ್ಲು ಅವಳು. ಹ್ಮ್. ಅವ್ರಿಗೇನು ಖರ್ಚಿಗೆ ಬೇಕಾದ್ರೆ ಕೊಟ್ರಾಯ್ತಲ್ಲ. ಹೌದು, ಇಲ್ಲಿ ನೋಡಿ, ಅಲ್ಲ ನಾರಾಯಣನಿಗೆ ಪ್ರಿಯವಾದದ್ದು ತುಳಸಿ, ತುಳಸಿ. ನಾರಾಯಣ ತುಳಸಿ. ಅದು ನಾನು ಹೇಳಿದ ಹಾಗೆ ಇದ್ಲು. ಮತ್ತೆ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕೊಟ್ಟಾಗ ಅದ್ರದ್ದು ಏನು ಅಬ್ಜೆಕ್ಷನ್ ಇಲ್ಲ. ಹ್ಮ್. ಈಗ ನನ್ನ ಮಕ್ಕಳು ನನ್ನ ಸಂಬಳ ಎಷ್ಟು ಏನು ಅಂತ ಪೆನ್ಷನ್ ಎಷ್ಟು ಅಂತ ಕೇಳುದಿಲ್ಲ. ಹ್ಮ್. ನಾನು ಮನೆಗೆ ಕೊಡ್ಲಿಕ್ಕಿಲ್ಲ, ಹ್ಮ್. ಮನೆಯಿಂದ ನಾನು ತೆಗಿಲಿಕ್ಕೂ ಇಲ್ಲ. ಹ್ಮ್. ನನ್ನ ಹಣ ಪೆನ್ಷನ್ ಊರ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ ಅಷ್ಟೇ. ಇಲ್ಲಿ ನೋಡಿ ಸರ್, ಇದು ಪೆನ್ಷನ್ ಎಷ್ಟೋ ಬಡ ಪೇರೆಂಟ್ಸ್ ಗಳ ಟೆನ್ಷನ್ ಕಡಿಮೆ ಮಾಡಿದೆ. ಹೌದು, ನಿಮ್ಮ ಪೆನ್ಷನ್ ಟೆನ್ಷನ್ ಕಡಿಮೆ. ನನ್ಗೂ ಟೆನ್ಷನ್ ಇಲ್ಲಲ್ಲ. ಏನ್ ಹೇಳ್ತೀನಿ ಅಂದ್ರೆ ಸರ್, ಈಗ ಮನೆಯ ಸಪೋರ್ಟ್ ಬಗ್ಗೆ ಹೇಳಿದ್ರೆ, ನಿಮ್ ಮಕ್ಕಳ ಬಗ್ಗೆ ಹೇಳಿದ್ರೆ, ನನಗೀಗ ಈ ವಯಸ್ಸಲ್ಲೂ ನಿಮ್ಮ ಒಂದು ಆರೋಗ್ಯ ಚುರುಕುತನ ಕಾಯ್ದುಕೊಂಡಿದ್ದೀರಾ, ನಿಮ್ಮ ರುಟೀನ್ ಹೇಗಿರುತ್ತೆ ದಿನಚರಿ? ನೋಡಿ, ಆರೋಗ್ಯ ಸರಿ ಇರ್ಬೇಕಂದ್ರೆ ನಾವು ಸಿಕ್ಕಿದಲ್ಲೆಲ್ಲ ತಿನ್ಬಾರ್ದು. ಹ್ಮ್. ಆಹಾರ ನಮ್ಮ ಮೇಲೆ ಪರಿಣಾಮ ಬೀರ್ತದೆ. ಹ್ಮ್. ನಾನು ಬೆಳಿಗ್ಗೆ ಎದ್ದು ಊಟ ಮಾಡು. ಬೆಳಿಗ್ಗೆ ಇದು 70ನೇ ಇಸ್ವಿಯಿಂದ ಶುರು ಮಾಡಿದೆ ನಾನು. ಓಕೆ. 70ನೇ ಇಸ್ವಿ ಅಂದ್ರೆ 30, 25, 55 ವರ್ಷ ಆಯ್ತು ಸುಮಾರು ಅಲ್ವಾ. 55 ವರ್ಷಗಳಿಂದ ಬೆಳಿಗ್ಗೆ ಎದ್ದು ನಾನು ಊಟ ಮಾಡು. ಹ್ಮ್. ಊಟಕ್ಕೆ ಒಂದು ಮೊಸರು ಇರ್ತದೆ ಬೆಳಿಗ್ಗೆ. ಹ್ಮ್. ಹಿಂದಿನ ದಿನ ಮೊಸರು ಇರ್ತಲ್ಲ, ಮತ್ತೆ ಪಲ್ಯ ಏನಾದ್ರು ಹಿಂದಿನ ದಿನ ಇರ್ತದೆ. ಊಟ ಮಾಡಿ 1 ಗ್ಲಾಸ್ ಬೆಲ್ಲದ ಕಾಫಿ ಕುಡಿಯುದು. ಹ್ಮ್. ನಮ್ಮಲ್ಲಿ ಬೆಲ್ಲದ ಕಾಫಿ. ಅದು ಕುಡಿದು ಹೊರಟ್ರೆ ನಾನು ಮಧ್ಯಾಹ್ನ ಮತ್ತೆ ಊಟ ಮಾಡುದು. ಹ್ಮ್. ಅಲ್ಲಿವರೆಗೆ ನನಗೆ ಯಾವುದೇ ತಿಂಡಿ ಕಾಫಿ ಬೇಡ. ಹ್ಮ್. ಮಧ್ಯಾಹ್ನ ಊಟ ಮಾಡಿದ್ರೆ ಮತ್ತೆ ಸಾಯಂಕಾಲ ಹೋಗಿ ಏನಾದ್ರು ತಿಂಡಿ ಏನೇ ಇರುತ್ತೆ ತಿನ್ನೋದು. ಹ್ಮ್. ಮತ್ತೆ ರಾತ್ರಿ ಅಷ್ಟೇ ಊಟ ಮಾಡೋದು. ನೀವೀಗ ಈಗಿನ ಪೀಳಿಗೆಯ ಜನರಿಗೆ ಏನ್ ಹೇಳ್ತೀರಾ? ಹೇಗೆ ಬದುಕನ್ನು ನೋಡ್ಬೇಕು ಅಂತ ಹೇಳ್ತೀರಾ? ನೋಡಿ, ನಾವ್ ಏನ್ ಮಾಡ್ಬೇಕಂತ ಸಿಕ್ಕಿದಲ್ಲೆಲ್ಲ ತಿನ್ಬಾರ್ದು. ತಿನ್ಬಾರ್ದು. ಯಾಕಂದ್ರೆ ಆಹಾರ ಅಷ್ಟು ಒಳ್ಳೇದಿರುವುದಿಲ್ಲ. ಹ್ಮ್. ನಾವೇನ ಅಂಗಡಿಯಲ್ಲಿ ಸಿಗುದ ಚಕ್ಕುಲಿಯ ಗಿಕ್ಕುಲಿಯ ಎಲ್ಲ ತಿಂತೇವಲ್ಲ, ಯಾವ ಯಾವ ಕಾಲದ ಎಣ್ಣೆ ಏನಲ್ವಾ, ಹ್ಮ್. ಅದನ್ನು ತಿನ್ನುವುದು, ಆ ಫಾಸ್ಟ್ ಫುಡ್ ತಿನ್ನುವುದು, ಹ್ಮ್. ಹೀಗೆಲ್ಲ ತಿಂದು ಆರೋಗ್ಯ ಹಾಳಾಗ್ತದಲ್ವಾ. ಹ್ಮ್. ಆಹಾರದಲ್ಲಿ ಮೊದಲು ಜಾಗೃತಿ ಇರ್ಬೇಕು. ಹ್ಮ್. ಮತ್ತೆ ಒಮ್ಮೆ ಆರೋಗ್ಯ ಕೆಟ್ಟು ಹೋದ್ರೆ ಮತ್ತೆ ಅದೊಂದು ರಿಪೇರಿ ಮಾಡೋದು ಭಾರಿ ಕಷ್ಟ. ಹೆಲ್ತ್ ಅಷ್ಟು ದೊಡ್ಡ ವೆಲ್ತ್ ಇಲ್ಲ. ಹೆಲ್ತಿನಷ್ಟು ಈಗ ನನ್ಗೆ ಆರೋಗ್ಯ ಇದ್ದ ಕಾರಣ ಅಲ್ವ ಸ್ವಾಮಿ ನಾನು ಬಂದದ್ದು. ಹೌದು. ಆರೋಗ್ಯ ಇಲ್ಲ ನಾನು ಹೇಗೆ ಬರುದು? ಈಗ ಬಾಕಿಯವರು ನಿಮ್ಗೆ 83 ವರ್ಷ ನೀವು ಬೈಕ್ ಓಡಿಸ್ತೀರಾ ಅಂತ ಹೇಳ್ತಾರೆ. ಹ್ಮ್. ಆಶ್ಚರ್ಯ ಅಲ್ವಾ? ಅದೇ ನಾವು ಕೂಡ ಅದೇ ಕಾರಣಕ್ಕೆ ಮನೆಗೆ ಬರ್ತೀವಿ ಅಂತ ಹೇಳಿದ್ರೆ, ಅದೇ ನಾವೇ ಬರ್ತೀವಿ ನಿಮ್ ಲೊಕೇಶನ್ ಅಲ್ಲಿ ಅಂತ ಅಲ್ಲ, ಕೇಳಿ. ನಾನೀಗ ಇಷ್ಟು ಮಾತ್ರ ಅಲ್ಲದೆ ಹ್ಮ್. ಕೆಲವು ಅನಾಥ ಮಕ್ಕಳಿರ್ತಾರೆ. ಹ್ಮ್. ತಂದೆ ತಾಯಿ ಇಲ್ಲ, ಹ್ಮ್. ಶಿಕ್ಷಣ ಪಡೆಯಲಿಕ್ಕೆ ಆಗುದಿಲ್ಲ. ಹ್ಮ್. ಅಲ್ವಾ? ಹ್ಮ್. ಅಂತವ್ರನ್ನ ಏನ್ ಮಾಡೋದು? ಬಿಟ್ಟು ಬಿಡ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಕುತ್ತಾರಬನಲ್ಲಿ ಒಂದು ಆಶ್ರಮ ಉಂಟು, ಕುತ್ತಾರ ಬದವನಲ್ಲಿ, ಹೌದು. ದೇರ್ಲಕಟ್ಟೆಯಲ್ಲಿ. ಹಾ. ಬಾಲ ಸಂರಕ್ಷಣಾ ಕೇಂದ್ರ ಅಂತ. ಬಾಲ ಸಂರಕ್ಷಣಾ ಕೇಂದ್ರ. ಬಾಲ ಸಂರಕ್ಷಣಾ ಕೇಂದ್ರ ಅಂತ. ಹ್ಮ್. ಅದರ ಮುಖ್ಯಸ್ಥರು ಅನಂತ ಕೃಷ್ಣ ಭಟ್. ನನ್ಗೂ ಅವರಿಗೆ ಒಳ್ಳೆ, ಅವರು ಮಾಸ್ಟರ್, ನಾನು ಅವರು ಸಮಾಜ ಸೇವಕ. ಹ. ಮೇಘಾಲಯದಲ್ಲೆಲ್ಲ ಶಾಲೆ ಮಾಡಿ ನಾನು ಅವರ ಸಂಪೂರ್ಣ ಹಣವನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಸಮಾಜಕ್ಕಾಗಿ. Okay. ನಾನು ಇದನ್ನೇ ಮಾಡ್ತಾ ಇದ್ದೇನೆ. ಹ್ಮ್. ನಾನು ಕೊಂಡೋದ್ರೆ ಅವರು ಬಿಡುದಿಲ್ಲ. ಯಾವ ಮಗವನ್ನು ಕೊಂಡೋದ್ರೆ ನಾನು ಸೇರಿಸ್ತೇನೆ. ಹ್ಮ್. ಹಾಗೆ ನಾನು ಸುಮಾರು 20 ಮಕ್ಕಳನ್ನ ಸೇರಿಸಿದ್ದೇನೆ. ಸರ್, ಇನ್ನೊಮ್ಮೆ ಅವರ ಹೆಸರು ಹೇಳಿ ಸರ್, ನಮ್ಗೆ ಮುಂದಿನ ದಿನಗಳಲ್ಲಿ ಅವರ ಇಂಟರ್ವ್ಯೂ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಮಾಡುವ. ಹೆಸರು ಅವ್ರದ್ದು ಸರ್? ಅನಂತ ಕೃಷ್ಣ ಭಟ್, ಅನಂತ ಕೃಷ್ಣ. ಪ್ರೊಫೆಸರ್ ಅನಂತ ಕೃಷ್ಣ ಭಟ್. Okay. ಕುತ್ತಾರ್ ಬಂದಲ್ಲಿ ಬಾಲ ಸಂರಕ್ಷಣಾ ಕೇಂದ್ರ ಉಂಟು. ಹ್ಮ್. ಅದರ ಆಡಳಿತದಾರ ಆಡಳಿತ. ಮುಖ್ಯಸ್ಥರು. ಹ್ಮ್. ಅವ್ರದ್ದು ಮನೆ ಇಲ್ಲಿ ಕೊಡಿಯಾಲ್ ಬೈಲಿನಲ್ಲಿ ಇರುತ್ತೆ. ಹ್ಮ್. ಒಳ್ಳೆ ಕೆಲಸ ಮಾಡ್ತಾರೆ. ಹ್ಮ್. ಮೇಘಾಲಯದಲ್ಲಿ ಶಾಲೆ ಸ್ಥಾಪನೆ ಮಾಡಿದ್ದಾರೆ. ಹ್ಮ್. ಅವರು ವಯಸ್ಸಿನವರು, ಅವ್ರಿಗೂ ನನ್ನಷ್ಟಲ್ಲ, ಸ್ವಲ್ಪ ಕಡಿಮೆ ಇರ್ಬೋದು, ಆದ್ರೆ ಈ ಕೆಲಸ ಮಾಡ್ತಾರೆ ಅವರು. ಓಕೆ. ಅವರು ಕೂಡ ಒಂದು ದಿನ ಮನೆಯಲ್ಲಿ ಸಮಾಜ ಸೇವಕ. ಇಷ್ಟು ಈಗ ಸುಮಾರು 100 ಮಕ್ಕಳಿದ್ದಾರೆ ಅಲ್ವ ಆಶ್ರಮದಲ್ಲಿ, 100. ಹ್ಮ್. ಅವರಿಗೆ ಎಲ್ಲ ಆಗ್ಬೇಡ ಸ್ವಾಮಿ, ಹೌದು. ಬಟ್ಟೆ ಬರೆ, ಊಟದ್ದು, ಬಸ್ಸಿದ್ದು, ಹೋಗುದು ಬರುದು ಎಲ್ಲ ವ್ಯವಸ್ಥೆ ಮಾಡ್ತಾರೆ. ನಂಗೆ ಒಳ್ಳೆ ಮನುಷ್ಯ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಸಮಾಜಕ್ಕೆ ಇಷ್ಟೆಲ್ಲ ಕೊಟ್ಟಿದ್ದೀರಾ ನೀವು, ನಿಮ್ಮ ಯೌವನದಿಂದ ವೃದ್ಧಾಪ್ಯದ ತನಕ ಶಿಕ್ಷಣ ಅಥವಾ ಸಮಾಜಕ್ಕೆಲ್ಲವನ್ನು ಕೊಟ್ಟಿದ್ದೀರಾ. ನಿಮಗೆ ಒಂದು ಖುಷಿ ಆಗುವ ರೀತಿ ಸಮಾಜದಿಂದ ವಾಪಸ್ ಏನ್ ಬಂದ್ರೆ? ನೋಡಿ, ಖುಷಿಯಾಗ ವಿಷಯ ಒಂದು, ನಾನು ಯಾವುದೇ ಸನ್ಮಾನ ಪುರಸ್ಕಾರಗಳಿಗೆ ಅರ್ಜಿ ಹಾಕುದಿಲ್ಲ. ಹ್ಮ್. ಹಾಕುದಿಲ್ಲ, ನನಗೆ ಬೇಡ. ಹ್ಮ್. ಆದ್ರೆ ಕೆಲವೊಮ್ಮೆ ಸನ್ಮಾನಗಳು ಬರ್ತದೆ. ತಾನಾಗಿ ಬರ್ತವೆ. ಹ್ಮ್. ನನ್ಗೆ ಇಷ್ಟವರೆಗೆ 130 ಸನ್ಮಾನ ಆಯ್ತು. ಹ್ಮ್. ಸನ್ಮಾನ ಆದ ಕೂಡಲೇ ನಾನು ಸನ್ಮಾನಕ್ಕೆ ಸಿಕ್ಕಿದ ವಸ್ತುಗಳನ್ನು ಈಗ ಅಲ್ಲಿಯೇ ಕೊಟ್ಟು ಬರುದುಂಟು. ನಮ್ಗೆ ಯಾಕೆ ಸ್ವಾಮಿ ಇದು? ನಾನು ಮನೆಯಲ್ಲಿ ಕೊಂಡೊಯ್ದು ಮಾಡುದು. ಮೊನ್ನೆ ಒಂದು ಕಡೆ ಇಲ್ಲಿ ನಿಮ್ಮ ಹೋಮದ ಬದನಲ್ಲಿ ಹಣ್ಣು ಹಂಪಲು ಶಾಲು ಗಿಲು ಎಲ್ಲ ಅವರಿಗೆ ಕೊಟ್ಟು ಹೋದೆ. ನಿಮ್ಗೆ ಯಾರಿಗಾದ್ರೂ ಕೊಡಿ, ಅಂಗನವಾಡಿಯ ಮಕ್ಕಳಿಗೆ ಕೊಡಿ. ಹ್ಮ್.
ನಾನು ಯಾಕೆ ಕೊಂಡೋಗುದು? ಅಂಗನವಾಡಿ ಮಕ್ಕಳು ನಮ್ಮ ಮಕ್ಕಳೇ ಅಲ್ವಾ ಹೌದು. ಸ್ವಾಮಿ? ಅವರಿಗೆ ಕೊಟ್ಟು ಬರುದು. ಹ್ಮ್. ಹಾಗೆ ಎಲ್ಲವನ್ನು ಸಿಕ್ಕಿದ್ದು ಹೆಚ್ಚಾಗಿ ಎಲ್ಲಿಯೇ ಕೊಟ್ಟುವುದು. ನಾನು ಅದನ್ನು ಬಯಸುವುದೇ ಇಲ್ಲ. ಒಂದು, ಹ್ಮ್. ನನ್ಗೆ 2014ರಲ್ಲಿ ಯಲಹಂಕದಲ್ಲಿ ಒಂದು ಮೀನಾಕ್ಷಿ ಶಿಕ್ಷಣ ಸಂಸ್ಥೆ ಉಂಟು. ಹ್ಮ್. ನಿಟ್ಟೆ ಅವರು. ಹ್ಮ್. ಸಮಾಜ ಸೇವಕ ಅಂತ ಅಲ್ಲಿ ಕರೆದು ಸನ್ಮಾನ ಮಾಡಿದ್ರು. ಹ್ಮ್. ನನ್ಗೆ ವಿದ್ಯೆ ಗೊತ್ತಿಲ್ಲ ಯಾವುದು. ಹ್ಮ್. ಯಾರು ಕರೆದದ್ದು ನನ್ಗೆ ಗೊತ್ತಿಲ್ಲ. ಹ್ಮ್. ಹೋಯ್ತು. ಹ್ಮ್. ಅಲ್ಲಿ ಅದರ ನಂತರ 2018ರಲ್ಲಿ ಅಸಾಮಾನ್ಯ ಕನ್ನಡಿ ಕೊಟ್ಟು. ಹ್ಮ್. ಅಸಾಮಾನ್ಯ ಕನ್ನಡಿ ಕೊಟ್ಟು ಹಿಂದಿನ ದಿನ ಫೋನ್ ಮಾಡಿದ್ರು. ನೀವು ಅಸಾಮಾನ್ಯ ಕನ್ನಡಿಗರಿಗೆ ಹಾಗೆ ಆಗಿದ್ದೀರಿ, ಅಭಿನಂದನೆಗಳು. ನಾನು ಕೇಳಿದೆ ಅದೆಂತ ಅಸಾಮಾನ್ಯ ಕನ್ನಡಿಗ? ಹ್ಮ್. ನಿಮ್ಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು ಜಿಲ್ಲೆಗೆ ಒಬ್ಬರಿಗೆ ಕೊಡುವುದು. ಹ್ಮ್. ಈ ವರ್ಷ ನಿಮ್ಗೆ ಕೊಟ್ಟ ದಕ್ಷಿಣ ಕನ್ನಡ ಜಿಲ್ಲೆಗೆ. ನಾನು ಹೇಳಿದೆ ಅದು ನನ್ಗೆ ಅಲ್ಲ, ಬಹುಶಃ ಅದು ರಾಯಿ ಅಂತ ಇತ್ತು. ಹ್ಮ್. ಅದು ರಾಯಿಯಲ್ಲಿ ಒಬ್ರು ಇದ್ದಾರೆ, ಅವರಿಗೆ ಇರ್ಬೋದು ನೋಡಿ ಅಂತ ಹೇಳಿದ್ರು. ಹ್ಮ್. ಮತ್ತೆ ತಂದೆ ಹೆಸರು ಹೇಳಿದ್ರು. ಹ್ಮ್. ಅದು ನನ್ಗೆ ಅಂತ ಆಯ್ತು. ಹ್ಮ್. ಅದು ಮಾಡಿದ್ಯಾರು? ನನ್ನ ವಿದ್ಯಾರ್ಥಿಗಳು ಯಾರು? ನಾನು ಹೋಗ್ಲಿಲ್ಲ ಅಲ್ಲಿ. ಹೇಗೆ ಗೊತ್ತಿಲ್ಲ. ನಿಮ್ಗೆ ಸಮಾಜದಿಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಆದ್ರೆ ಸಿಕ್ಕಿದೆ. ಸಿಕ್ಕಿದೆ ನೋಡಿ, ಸನ್ಮಾನ ಮಾಡಿ ಹಣ ಕೊಡ್ತಾರೆ ಅವರು. ಹ್ಮ್. ಅಲ್ಲಿ ಇವರು ಯಾವ್ದು ಅಸಾಮಾನ್ಯ ಕನ್ನಡ 25,000 ಕೊಟ್ಟು. ಹ. ನಾನು ಅದನ್ನು ಬಳಸುವುದಿಲ್ಲ. ಹ್ಮ್. 25ಕ್ಕೆ 25 ಸೇರಿಸಿ 2 ಶಾಲೆ ಕೊಟ್ಟೆ. ಹ್ಮ್. ಯಲಹಂಕದಲ್ಲಿ 10,000 15,000 ಬೇರೆ ಕಡೆ ಕೊಟ್ಟೆ. ಹಾಗೆ ಯಾರು ಹಣ ಕೊಟ್ಟು ಅದಕ್ಕೆ ಅಷ್ಟೇ ಸೇರಿಸಿ ಶಿಕ್ಷಣ ಸಂಸ್ಥೆ ಕೊಡುದು. 5 ಶಿಕ್ಷಣ ಸಂಸ್ಥೆ ಕೊಟ್ಟಾಯ್ತು. ನಿಮ್ಮ ವಾಮದವ್ದ ಕೊಟ್ಟಿದ್ದಾನೆ 25,000. ಹೌದು ಸರ್. ನಾನು ಬಳಸುವುದೇ ಇಲ್ಲ. ಹ್ಮ್. ಪ್ರಯಾಣ ಭತ್ಯೆಯನ್ನು ಕೂಡ ಬಳಸುವುದಿಲ್ಲ. ಅವರು ಪ್ರಯಾಣ ಭತ್ಯೆ ಕೊಡ್ತಾರೆ, ಹ್ಮ್. ಅದು ನಾನು ಬಳಸುವುದಿಲ್ಲ. ನಾನು ಯಾರಿಗಾದ್ರೂ ಕೊಡುದು ಪಾಪದ ಮಕ್ಕಳಿಗೆ. ಯಾರಿಂದ ಹಣನ ಬಯಸುವುದೇ ಇಲ್ಲ. ವಿಷಯ ಏನಂದ್ರೆ ಸರ್, ಇನ್ನೊಂದು ನೋಡಿ, ಹ. ಕೆಲವೊಮ್ಮೆ ಏನಾಗ್ತದೆ, ಈಗ ನಿನ್ನೆ ಮೊನ್ನೆ ಫೋನ್ ಮಾಡಿದೆ ನಾನು. ಹ್ಮ್. ನಮ್ದು ಸುಪ್ರಜಿತ್ ಮತ್ತೆ ಇದು ಧೃತಿ ಧೃತಿ ಫೌಂಡೇಶನ್ ಫೌಂಡೇಶನ್. ಸಿಕ್ಕಿದವರು ಹ್ಮ್. ಅರ್ಜಿ ಕೊಟ್ಟಿದ್ದೆ ಏನು ಅಂತ. ಹ್ಮ್. ಭಾರಿ ಸಂತೋಷದಲ್ಲಿ ಸ್ವೀಕಾರ ಮಾಡ್ತಾರೆ. ರಾತ್ರಿ ಫೋನ್ ಮಾಡುದು, ಹಾಗಾಗಿ ನನ್ಗೆ ಪುರ್ಸೋದಿಲ್ಲಲ್ಲ. ಹ್ಮ್. ಫೋನ್ ಮಾಡಿದಾಗ ಕೆಲವು ಹೆಚ್ಚಾಗಿ ಹುಡುಗಿಯರು ಇರುವುದು ಸ್ಕಾಲರ್ಶಿಪ್ ನಲ್ಲಿ. ಹ್ಮ್. ಯಾಕಂದ್ರೆ ಮಾರ್ಕ್ ಹೆಚ್ಚು ಬರೆಯುವುದು ಹುಡುಗಿಯರು, ಹುಡುಗಿಯರಿಗೆ. ಅದನ್ನು ಹುಡುಗರ ಸಂಖ್ಯೆ ಕಡಿಮೆ. ಹುಡುಗಿಯರಿಗೆ ಸಿಕ್ಕಿತ್ತು. ಹ. ಒಂದು ಹುಡುಗಿ ಮೊನ್ನೆ ಫೋನ್ ಮಾಡಿದ ಕೂಡಲೇ, ಇಲ್ಲ ಸರ್ ನನ್ನ ಎಜುಕೇಶನ್ ಎಲ್ಲ ಮುಗಿಯಿತು, ಈಗ ಮನೆಯಲ್ಲಿ ಇದು ಜಾಬಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು. ಹ್ಮ್. ಆಯ್ತಪ್ಪ, ಎಲ್ಲಿ ಜಾಬ್ ಸಿಕ್ಕಿದ್ದು ಹೀಗೆ ಎಲ್ಲ ಹೇಳಿದ್ರು ವಿಷಯ. ಹ್ಮ್. ಆಗ್ಲಪ್ಪ ಮದ್ವೆ ಆಯ್ತಾ ಕೇಳಿದೆ. ಇಲ್ಲ ಅಂತ ಹೇಳಿದೆ. ಹಾಗೆ ಹೇಳಿದೆ, ಆಯ್ತಪ್ಪ ಆದಷ್ಟು ಬೇಗ ಒಳ್ಳೆಯ ಗಂಡ ಸಿಕ್ಕಿ ಸೌಭಾಗ್ಯವತಿಯಾಗಿ ಸುಖ ಶಾಂತಿ ನೆಮ್ಮದಿಯಿಂದ 100 ವರ್ಷ ಬಾಳು ಅಂತ ಹೇಳಿದೆ. ಹ್ಮ್. ಅವಳಿಗೆ ಆ ಸಂತೋಷಕ್ಕೆ ಮಿತಿಯೇ ಇಲ್ಲ. ಮಿತಿ ಇದೆ. ನನ್ಗೆ ಆಶೀರ್ವಾದ ಕೊಡ್ಲಿಕ್ಕೆ ಏನಾಗ್ಬೇಕು? ಹೌದು. ಎಷ್ಟೋ ಮನೆ ಹೆಂಗಸರು ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ಸ್ಕಾಲರ್ಶಿಪ್ ನಿಂದಾಗಿ ನನ್ನ ಮಗುವಿನ ಶಿಕ್ಷಣ ಮುಂದುವರಿತಂತೆ. ಹ್ಮ್. ಎಷ್ಟೆಷ್ಟು ಹಣ ಸಿಗ್ತಾ ಅಲ್ವಾ? ಹೌದು ಸರ್. ಊರಿಗೆ ಸ್ಪಂದಿಸ್ತಾರೆ, ನನ್ಗೆ ಸಾಕಾಗುದಿಲ್ವಾ? ಆ ಸ್ಪಂದನೆ ನಿಮ್ಗೆ, ಸ್ಪಂದನೆ ನನ್ಗೆ ಸಾಕು. ನನ್ಗೆ ಅದಕ್ಕಿಂತ ದೊಡ್ಡ ಸನ್ಮಾನ ಯಾಕೆ ಸ್ವಾಮಿ? ಸ್ಪಂದನೆಗಿಂತ ಪುರಸ್ಕಾರ ದೊಡ್ಡ ಯಾಕೆ ನನ್ಗೆ? ಪುರಸ್ಕಾರ ಇಲ್ಲ. ಅಂದ್ರೆ ಇವಾಗ ನೋಡಿ, ನಿಮ್ಗೆ- ಒಂದು ಮದುವೆಗೆ ಹೋದೆ, ಹ್ಮ್. ಶಿಕ್ಷಕನಿಗೆ ಏನು ಗೌರವ ಉಂಟಂದ್ರೆ ನೋಡಿ, ಹ್ಮ್. ಮದುವೆಗೆ ಹೋದ ಕೊಳ್ಳೆ ಒಂದು 8-10 ಜನ ಓಡಿ ಬಂದ್ರು. ಹ್ಮ್. ಸುಮಾರು 50-60 ವರ್ಷದವರು. 60 ವರ್ಷ. 60 ವರ್ಷದವರು ನನ್ನ ವಿದ್ಯಾರ್ಥಿಗಳು ಅವರು. ಹ. ನಾನು 63ರಲ್ಲಿ ಸೇರಿದ್ದೇನಲ್ವಾ. ಹ್ಮ್. ಒಂದು 4-5 ವರ್ಷಗಳ ಹಿಂದೆ ಹ್ಮ್. ಬಂದ್ರು, ಎಲ್ಲ ಕಾಲು ಹಿಡಿದು ಕೈ ಕಟ್ಟಿ ನಿಂತು. ಹ್ಮ್. ಅವತ್ತು ವಿದ್ಯಾರ್ಥಿಗಳು ಹೇಗೆ ನಿಂತಿದ್ದಾರೆ ಹಾಗೆ. ಹ್ಮ್. ಅದ್ರಲ್ಲಿ ಇಂಜಿನಿಯರ್ಗಳಿದ್ರು, ಡಾಕ್ಟರ್ಗಳಿದ್ರು, ಫಾರಿನ್ಗೆ ಹೋದವರು ಇದ್ರು, ವಕೀಲರಿದ್ರು, ಒಬ್ಬ ಜಡ್ಜಿ ಇದ್ದ. ಹ್ಮ್. ನಾನು ಈ 60 ವರ್ಷದವರನ್ನು ಏಕವಚನದಲ್ಲಿ ಮಾತಾಡ್ಬೇಕಾ ಬಹುವಚನದಲ್ಲಿ? ನಾನು ಎದ್ದು ನಿಂತೆ. ಸರ್ ನೀವು ಕೂತ್ಕೊಳ್ಬೇಕು, ನೀವು ಎಲ್ಲಿ ಬರ್ತೀವಿ? ಹ್ಮ್. ನಾನು ಹೇಳಿದೆ, ಹೌದೇನಾ, ನಾನು ಕೂತು ಹೀಗೆ ಮಾತಾಡ್ಬೇಕು, ಮೇಲೆ ನೋಡ್ಬೇಡ್ವಾ, ಅದಕ್ಕೆ ನಿಂತದ್ದು ಅಂತ ಹೇಳಿದೆ. ಹ್ಮ್. ಏಕವಚನದಲ್ಲಿ ಮಾತಾಡಿದೆ. ಹ್ಮ್. ಕೃಷ್ಣ ಅಂತ, ಪಿ ಕೃಷ್ಣ ಭಟ್ ಅಂತ, ಹ್ಮ್. ಇವ ಜಡ್ಜ್ ಆಗಿ ರಿಟೈರ್ಡ್ ಈಗ. ಹ್ಮ್. ಏನಾಗಿತ್ತಾನೆ, ಹೇಗಿದ್ದೆ ಅಂತ ಯೋಗಕ್ಷೇಮ, ಏಕವಚನ, ಅವ್ರಿಗೆ ಸಂತೋಷ. ಹೌದು. ನೋಡಿ, ಊರಿಗೆ ಅರಸನಾದ್ರು ತಾಯಿಗೆ ಮಗ. ಹ್ಮ್. ಅಲ್ವಾ? ನನಗೆ ಶಿಕ್ಷಕನಿಗೆ ವಿದ್ಯಾರ್ಥಿ. ಶಿಷ್ಯರಲ್ಲ ಅವರು. ಇವಾಗ ಅದೆಲ್ಲ ಹೇಳಿದ್ರೆ ಸರ್, ನಿಮ್ಗೆ ಬಾಲ್ಯದಲ್ಲಿ ವೈದ್ಯ ಆಗ್ಬೇಕು ಅಂತಿತ್ತು. ಹೌದು. ಆದ್ರೆ ಈಗ ನಿಮ್ಮ ವಿದ್ಯಾರ್ಥಿಗಳು ಎಷ್ಟು ವೈದ್ಯರಾಗಿದ್ದಾರೋ ಯಾರಿಗೂ ಗೊತ್ತಿಲ್ಲ. ನಾನೇನ್ ಹೇಳ್ತೀನಿ ಅಂದ್ರೆ, ವೈದ್ಯ ಆಗ್ಲಿಕ್ಕೆ ಇಷ್ಟ ಇದ್ದ ಒಬ್ಬ ಶಿಕ್ಷಕರು ಈಗ ಎಷ್ಟೋ ವಿದ್ಯಾರ್ಥಿಗಳನ್ನು ದೇವರ ನೈವೇದ್ಯದ ರೀತಿ ಮಾಡಿದ್ದಾರೆ. ಹೌದು. ನಿಮ್ಮ ಬಗ್ಗೆ ನಾನು ಕೇಳ್ಬೇಕಾದ್ರೆ ನನಗೆ ಒಂದು ಇದು ಕ್ವಶನ್ ಕೇಳಬೇಕು ಇಲ್ಲ ಗೊತ್ತಿಲ್ಲ, ನಿಮ್ಗೆ ದುಶ್ಚಟಗಳು ಇತ್ತ, ಬಿಟ್ಟಿದ್ದೀರಾ ಅಥವಾ ಇರ್ಲೇ ಇಲ್ವಾ? ದುಶ್ಚಟಗಳಿಲ್ಲ, ಹ. ಆದ್ರೆ ನೋಡಿದ್ದೇನೆ. ಹ್ಮ್. ಯಾಕಂದ್ರೆ ಇನ್ನೊಬ್ಬರಿಗೆ ಹೇಳ್ಬೇಕಾದ್ರೆ ಏನು ಅಂತ ಆಗ್ಬೇಕೇ ಬೇಡ. ಹೌದು. ನಾನು ಮಾಸ್ಟರ್ ಅಲ್ವಾ. ಹೌದು. ಈಗ ಬೀಡಿ ಸೇದಿದ್ರೆ ಬೀಡಿ ಸೇದಿದ್ರೆ ಏನಾಗ್ತದೆ ಅಂತ ಹೇಳ್ಬೇಡ. ಹೌದು. ಬೀಡಿ ಸೇದಿದ್ದೆ, ಹ. ಸಿಗರೇಟ್ ಸೇದಿದ್ದೇನೆ, ಹ. ಗಾಂಜಾ ಇತ್ಯಾದಿಗಳನ್ನ ಬಳಸಲಿಲ್ಲ. ಹ. ಕುಡುಕ ಹ. ಕುಡಿದು ನೋಡ್ಬೇಕಲ್ಲ ತಲೆ ತಿರುಗುದು ಹೇಗಂತ. ನಾನು ಇಲ್ಲದ ಬೋಧನೆ ಕೊಡುದು ಹೇಗೆ? ಹೌದು. ಒಮ್ಮೆ ಹ್ಮ್. ಇಲ್ಲದೇ ಇಲ್ಲ.
ಹೇಳಲಿಕ್ಕೆ ನಮ್ಗೆ ಬೇಕಲ್ವಾ? ಏನಾಗ್ತದೆ ಪ್ರಾಬ್ಲಮ್ ಏನಾಗ್ತದೆ ಏನಿದೆ? ಅಂತ ಹೇಳ್ಬೇಕಲ್ಲ. ಹ, ಅದಕ್ಕೆ ಹ್ಮ್ ಇಲ್ಲ ಅಂತ ಇಲ್ಲ. ಹ್ಮ್ ಈಗ ದುಶ್ಚಟ ಯೂತ್ ನನಗೆ ಯಾವ್ದಿಲ್ಲ. ಇಲ್ಲ. ನಾನು ಹೇಳುದು ದುಶ್ಚಟಗಳಿದ್ರೆ ನೀವು ಇಷ್ಟು ಯಂಗ್ ಇಲ್ಲ ಆಗಿ ಎನರ್ಜೆಟಿಕ್ ಇಲ್ಲ ಈ ಆಗಿ ಇರ್ಲಿಕ್ಕೆ ದುಶ್ಚಟವೇ ಇಲ್ಲ ಸಾಧ್ಯ ಇಲ್ಲ. ನಮ್ಗೆ. ನಂಗೆ ಏನ್ ಕ್ವಶನ್ ಅಂದ್ರೆ, ಈಗ ದುಶ್ಚಟಗಳ ದಾಸರಾಗಿರುವಂತ ನಮ್ಮ ಈಗಿನ ಯುವ ಪೀಳಿಗೆ ಇದನ್ನ ಹೊರಗೆ ಬರಬೇಕು, ಅಥವಾ ಸಮಾಜದ ಅಸೆಟ್ ಆಗ್ಬೇಕು, ನಿಮ್ಮಂತೆ ಅಥವಾ ನಿಮ್ಮಂತೆ ಇರುವ ತುಂಬಾ ಮಂದಿಗಳಂತೆ ಒಂದು ಸಮಾಜಕ್ಕೆ ಆಗ್ಬೇಕಂದ್ರೆ ಯಾವ ರೀತಿ ಬದುಕನ್ನು ನೋಡ್ಬೇಕು? ನೋಡಿ, ಒಮ್ಮೆ ದುಶ್ಚಟಕ್ಕೆ ಒಮ್ಮೆ ಬಲಿಯಾದ್ರೆ ಹ್ಮ್ ಅವನ್ ಹಿಂದೆ ತರುವುದು ಭಾರಿ ಕಷ್ಟ. ಹ್ಮ್ ಅದು ಅವನನ್ನು ಎಳೆಯುತ್ತದೆ. ಹ್ಮ್ ಏನು ಮಾಡಿದ್ರು ಅದು ಬಿಡುವುದೇ ಇಲ್ಲ. ಅಯಸ್ಕಾಂತದ ರೀತಿ. ಅಯಸ್ಕಾಂತದ ಹಾಗೆ ಎಳೆಯುವುದು ಬಿಡುವುದೇ ಇಲ್ಲ. ಹ್ಮ್ ಅದರಿಂದ ಆದಷ್ಟು ದುಶ್ಚಟಕ್ಕೆ ಬಲಿ ಆಗದ ಹಾಗೆ ನೋಡ್ಬೇಕು. ಹ್ಮ್ ಬಲಿ ಆದವನ್ನ ತರುವುದು ಕಷ್ಟ. ಹ್ಮ್ ಹಾಗಂತ ಕೆಲವೊಮ್ಮೆ ಅವರ ಮನಸ್ಸು ಪರಿವರ್ತನೆ ಆಗಿ ಅವರು ಸೋತು ಬಿಡುವುದು ಉಂಟು. ಹ್ಮ್ ಆದ್ರೆ ಬಿಡಿಸುವುದು ತುಂಬಾ ಕಷ್ಟ. ತುಂಬಾ ಕಷ್ಟ. ಅಷ್ಟು ಸುಲಭದ ದಾರಿ ಅಲ್ಲ ಅದು. ಅದು ಒಂಥರ ಅರಿಷಡ್ವರ್ಗಗಳನ್ನು ಬಿಡುವಂತೆ. ಹೌದು, ಅದೇ ಷಡ್ವರ್ಗಗಳು ಬಿಡ್ತಾರೆ. ಈಗ ಸಾಯ್ಲಿಕ್ಕೆ ಆದ್ರೂ ಹಣ ಬೇಡ ಹೇಳ್ತಾರೆ. ಒಬ್ರು ಮಾಸ್ಟರ್ ಇದ್ರು, ನನ್ನ ಮಾಸ್ಟ್ರು. ಹ್ಮ್ ಅವ್ರು ಸಾಯುವುದಕ್ಕೆ 10 ದಿನ ಮೊದಲು ಹೋದೆ. ಹ್ಮ್ ಮೇಜಿ ಮೇಲೆ 10 ರೂಪಾಯಿ ಇತ್ತು. ಹ್ಮ್ ಕೇಳಿದೆ, ಸರ್ ಇದು 10 ರೂಪಾಯಿ ಉಂಟು, ಯಾಕೆ ನಿಮ್ಗೆ? ಯಾರಿಗಾದ್ರು ಮಕ್ಕಳಿಗೆ ಚಾಕ್ಲೇಟ್ ತೆಗೆದು ಕೊಡುವ ಅಂತ. ಬೇಡ ಬೇಡ, ಅದು ನನಗೆ ಬೇಕು ಹೇಳಿದ್ರು. ಹ್ಮ್ 10 ದಿನ ತೀರಿದ್ರು. ಹ್ಮ್ ಆದ್ರೂ 10 ದಿನ ಇರುವಾಗ್ಲೂ ಹಣ ಬಿಡ್ಲಿಕ್ಕೆ ತಯಾರಿದ್ದಾನೆ? ಇಲ್ಲಲ್ಲ. ಇಲ್ಲ. ನನ್ಗೆ ತೃಪ್ತಿ ಜೀವನದಲ್ಲಿ ಉಂಟು. ಹ್ಮ್ ಕೆಲವರಿಗೆ ಅದು ಆಗ್ಲಿಲ್ಲ, ಇದು ಆಗ್ಲಿಲ್ಲ, ಆಚೆದ್ದಾಗ್ಲಿಲ್ಲ, ಈಚೆದ್ದಾಗ್ಲಿಲ್ಲ, ಅತೃಪ್ತಿ ಇರ್ತದಲ್ಲ. ಹ್ಮ್ ನನ್ಗೆ ಟೆನ್ಷನ್ ಇಲ್ವೇ ಇಲ್ಲ. ಹ್ಮ್ ಟೆನ್ಷನ್ ಮಾತ್ರ. ತೃಪ್ತಿಯಲ್ಲಿದ್ದೇನೆ, ಆರಾಮವಾಗಿ ನಿದ್ದೆ ಬರ್ತದೆ ಹ್ಮ್ ನನಗೆ. ನಾನು ಸಂತೋಷದಲ್ಲಿ ನಗುನಗುತ್ತಾ ಇರ್ತೇನೆ. ಈಗ ನೀವು ಬೈದ್ರು ನನಗೆ ಸಿಟ್ಟು ಬರುತ್ತೆ. ಹ, ಅಲ್ಲಿವರೆಗೆ ಸಿಟ್ಟು ಕಡಿಮೆ ಆಗಿದೆ. ಹ್ಮ್ ಯೌವನದಲ್ಲಿ ಸಿಟ್ಟು ಸಿಟ್ಟು ಇರ್ತದಲ್ವಾ. ಇರ್ತದೆ. ಈಗ ಒಬ್ಬ ಬೈದ, ಅದು ಅವನ ಯೋಗ್ಯತೆ. ಹ್ಮ್ ಈಗ ನಾವೇನ್ ಗೊತ್ತುಂಟ, ಒಬ್ಬ 2 ಕೈ ಜೋಡಿಸಿ ನಮಸ್ಕಾರ ಕೊಡ್ತಾನೆ, ಹ್ಮ್ ಅದು ಅವನ ಯೋಗ್ಯತೆ. ಹ್ಮ್ ಒಬ್ಬ ಕೈ ಕೊಡುತ್ತಾನೆ, ಅವನ ಯೋಗ್ಯತೆ. ಹ್ಮ್ ಒಬ್ಬ ನಮಸ್ಕಾರ ಕೊಡುದು, ಅವನ ಯೋಗ್ಯತೆ. ನನ್ನ ಯೋಗ್ಯತೆ ಅಲ್ಲ. ಹ್ಮ್ ಈಗ ದೇವರಿಗೆ ನೀವು ಅಡ್ಡ ಬೀಳ್ತೀರಿ, ಕೆಲವರು ಕೆಲವರು ಕೈ ಮುಗಿತೀರಿ, ಕೆಲವರು ಕೈ ಮುಗಿಯದೆ ಹೋಗ್ತೀರಿ. ಅದು ದೇವರ ಅರ್ಹತೆ, ಇವಂದ ಇವನ ಅರ್ಹತೆ, ಅರ್ಹತೆ. ಅವನ ಅರ್ಹತೆ. ಒಂದು ಅರ್ಹತೆ, ಇನ್ನೊಂದು ಸಾಧ್ಯತೆ. ಅಂದ್ರೆ ನಾನು ಹೇಳೋದು, ಈಗ ಒಬ್ಬ ಪಂಚಗಜ್ಜಾಯ ಮಾಡಿಸ್ತಾನೆ ದೇವರಿಗೆ, ಹೌದು ಇನ್ನೊಬ್ಬ ಕುಂಕುಮಾರ್ಚನೆ ಹೌದು ಮಾಡಿಸ್ಬೋದು, ಇನ್ನೊಂದು ಸ್ವಲ್ಪ ಹೌದು ಹೂವಿನ ಪೂಜೆ ಮಾಡಬಹುದು. ನಿಮಗೆ ನಾನು ಈ ಪ್ರಶ್ನೆ ಈ ರೀತಿ ಯಾಕೆ ಹೇಳಿದೆ ಅಂದ್ರೆ, ನಿಮಗೆ ನಿಮ್ಮ ವಿದ್ಯಾರ್ಥಿಗಳಲ್ಲಿ ಸಣ್ಣ ಸಣ್ಣ ಹೆಲ್ಪ್ ಮಾಡಿದವರು ತುಂಬಾ ಮಂದಿ, ಈಗ ನೀವು ಹೇಳಿದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ನಾನು ಹೇಳಿದಾಗ ಒಂದು ಅಮೌಂಟ್ ಕೊಟ್ಟಿದ್ದಾರೆ ಎಷ್ಟು ಅನ್ನೋ ಒಂದು ವಿದ್ಯಾರ್ಥಿ ಯಾರಾದ್ರೂ ನನ್ನ ನೆನ್ಸ್ಕೊಳ್ಳಿ. ವಿದ್ಯಾರ್ಥಿಗಳ ಹಾ. ನನ್ನ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಹಣ ಕೊಟ್ಟದ್ದು ನನಗೆ ಯಾರು ಗೊತ್ತಿಲ್ಲ. ಹ್ಮ್ ಹ್ಮ್ ಆದ್ರೆ ನನ್ನ ಜೊತೆಗಾರರು ಹ್ಮ್ ಬೇರೆಯವರೆಲ್ಲ ಇದ್ರೆ ಕೊಡ್ತಾರೆ. ಹ್ಮ್ ನಾನು ವಿದ್ಯಾರ್ಥಿಗಳೆಲ್ಲ ಕೇಳಲಿಕ್ಕೆ ಹೋಗುದಿಲ್ಲ. ಹ್ಮ್ ನೀನು ಈಗ ಉದಾಹರಣೆಗೆ 2 ಜನರನ್ನು B.Ed ಮಾಡಿದ ಅಂತ ಹೇಳಿದ್ರು. ಹ್ಮ್ ಅವರು ಹೇಳಿದ್ರು ನಿಮ್ಮ ಹಣ ಹಿಂದೆ ಕೊಡ್ತೇನೆ. ಆ ಮಹೇಶ್ವರಿ ಹೇಳಿದ್ರು ಹಿಂದೆ ಕೊಡ್ತೇನೆ. ಹ್ಮ್ ನಾನು ಹೇಳಿದೆ ಬೇರೆ ಯಾರಿಗಾದ್ರೂ ಕೊಡು, ನನ್ಗೆ ಬೇಡ. ಇನ್ನೊಬ್ರನ್ನು ರೆಡಿ ಮಾಡಿ. ಇನ್ನೊಬ್ಬರನ್ನು ರೆಡಿ ಮಾಡು ನೀನು, ಹ್ಮ್ ನಿನ್ನ ಜೀವನದಲ್ಲಿ. ಹ್ಮ್ ನಾನು ಮತ್ತೆ ಎಲ್ಲರಿಗೂ ಹೇಳಿದುಂಟು, ನೀವು ಯೌವನದಲ್ಲಿ ಏನು ಮಾಡ್ಬೇಕು, ಮೊದಲು ವಿದ್ಯಾವಂತರಾಗಬೇಕು, ಹ್ಮ್ ಅದನ್ನ ಸಂಪಾದನೆ ಮಾಡಬೇಕು. ಹ್ಮ್ ಸಂಪಾದನೆ ಮಾಡಿ ನಿಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲ ನೋಡಿಕೊಳ್ಬೇಕು. ಹ್ಮ್ ಅದರ ನಂತರ ಸಮಾಜ ಸೇವೆಗೆ ಹೋಗ್ಬೇಕು. ಹ್ಮ್ ಅಪ್ಪ ಅಮ್ಮನನ್ನು ಕೊಂಡೋಗಿ ಅನಾಥಾಶ್ರಮದಲ್ಲಿ ಹಾಕಿ ಸಮಾಜ ಸೇವೆ ಮಾಡುವುದಲ್ಲ, ವಾವ್. ಅಲ್ವಾ? ಇವರ ಅನಾಥಾಶ್ರಮದಲ್ಲಿ ಇವರು ಸಮಾಜ ಸೇವೆಗೆ ಎಂತದ್ದು? ಮನೆಗೆ ಮಾರಿ ಊರಿಗೆ ಉಪಕಾರ್ಯ. ನೆರೆಗೆ ಹೋಗುವವನು ಎಳ್ದು ಹಾಕುತ್ತಾದ್ರೆ ನಿಮ್ಮ ಕಾಲು ಗಟ್ಟಿ ಉಂಟ ನೋಡಿ, ನಿಮ್ಮ ಕಾಲು ಗಟ್ಟಿ ಇಲ್ಲದ್ರೆ ಕೈ ಕೊಡಬೇಡಿ, ಅಲ್ವಾ? ಮೊದಲು ನಿಮ್ಮನ್ನು ನೀವು ನೋಡ್ಕೊಳ್ಬೇಕು. ಈಗ ನಾನು ತಂದೆ ಹೇಳೋದು ತಾಯಿಯನ್ನು ಅನಾಥಾಶ್ರಮಕ್ಕೆ ಏನು ಸಮಾಜ ಸೇವೆ? ಅದು ಹೌದು. ಈಗ ನಾನೇನ್ ಕೇಳೋದಂದ್ರೆ, ಇವಾಗ ನೀವು ಒಂದು ವಿದ್ಯಾರ್ಥಿಯ ಬದುಕು, ಅವನ ವಿದ್ಯಾಭ್ಯಾಸ ಒಂದು ಪದಾರ್ಥ ಆದ್ರೆ ಅದಕ್ಕೆ ಒಂದು ಸ್ಕಾಲರ್‌ಶಿಪ್, ವಿದ್ಯಾನಿಧಿಯನ್ನು ಕೊಟ್ಟು ಅದಕ್ಕೆ ಉಪ್ಪಿನ ರುಚಿ ಕೊಟ್ಟವರು ನೀವು. ಹೌದು. ಆ ವಿದ್ಯಾಭ್ಯಾಸಕ್ಕೆ ರುಚಿ ಕೊಟ್ಟವರು. ನಿಮ್ಮ ಹತ್ರ ನಾನು ಕೇಳೋದು, ನೀವು ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ಒಬ್ರು ಇನ್ಸ್ಪಿರೇಷನ್ ಅಥವಾ ನಾನು ಇವರನ್ನು ನೋಡಿ ಕಲ್ತಿದ್ದೇನೆ ಅನ್ನುವ ರೀತಿಯ ಕ್ಯಾರೆಕ್ಟರ್ಸ್ ಯಾರಾದ್ರು? ನನ್ಗೆ ಇನ್ಸ್ಪಿರೇಷನ್ ವ್ಯಕ್ತಿಯಿಂದ ಬರ್ಲಿಲ್ಲ, ನನ್ನ ಜೀವನದಿಂದಲೇ ಬಂದದ್ದು. ನಿಮ್ಮ ಜೀವನವೇ ನಿಮ್ಗೆ ನನ್ನ ಇನ್ಸ್ಪಿರೇಷನ್. ಜೀವನವೇ ನನಗೆ ದಾರಿ. ಹ, ನನ್ನ ಹತ್ರ ಇರ್ಲಿಲ್ಲಲ್ಲ ಹ, ಅವತ್ತು. ನನ್ನಲ್ಲಿ ಹೀಗೆ ಆಗಿತ್ತಲ್ಲ, ಹ. ಇನ್ನೊಬ್ಬರಿಗೆ ಹಾಗೆ ಆಗುದು ಬೇಡ. ವಾವ್ ಸರ್. ನನ್ಗೆ ಹಸಿವೆ ಆದ್ರಲ್ಲ ನಿಮ್ಮ ಹಸಿವೆ ಗೊತ್ತಾಗುದಿಲ್ಲ. ಗೊತ್ತಾಗುದು. ನನ್ಗೆ ಹಸಿವೆ ಆಗಿತ್ತು, ಹ, ಹಾಗೆ ನಿಮ್ಗೆ ಹಸಿವೆ ಆಗಿರ್ಬೋದು ಅಂತ ಅಂದಾಜು ಮಾಡಿದ್ರು. ಅಂದಾಜಾಗ್ತದೆ. ಇನ್ನೊಬ್ರು ಹೇಳುದು ಬೇಡ, ನನ್ನ ಅನುಭವವೇ ನನ್ಗೆ ಆಯ್ತು. ಇವರ ಅನುಭವವೇ ಇವರ ಜೀವನವೇ ಸ್ಫೂರ್ತಿ ಅಂತ ಹೇಳ್ತಾರೆ. ಇನ್ನೊಂದು ಏನ್ ಪ್ರಶ್ನೆ ಇದೆ ಅಂದ್ರೆ ಸರ್, ಇವಾಗ ಈಗ ನಿಮ್ಮನ್ನು ತುಂಬಾ ಮಂದಿ ಸ್ಫೂರ್ತಿಯಾಗಿ ತಗೊಳ್ತಾರೆ, ನಾನು ಸ್ಫೂರ್ತಿಯಾಗಿ ತಗೊಂಡಿದ್ದೇನೆ. ಇವಾಗ ನಿಮ್ಮ ವಿದ್ಯಾರ್ಥಿಗಳಲ್ಲಿ ಹ, ಒಂದು ಓಕೆ, ಇವನೊಂದು ದೊಡ್ಡ ಸಾಧನೆ ಮಾಡಿದಾನೆ, ಇವನು ಅಂದ್ರೆ ತುಂಬಾ ಎಲ್ಲಾ ವಿದ್ಯಾರ್ಥಿಗಳು ನಿಮ್ಗೆ ಪ್ರಿಯರೇ, ಅವನು ಹೌದು ಪ್ರಿಯ ಇವನು ಅಪ್ರಿಯ ಅಂತಿಲ್ಲ. ಹೌದು ಯಾರೊಂದು ಯಾರೋ ಒಬ್ರು ಲೈಫ್ ಅಲ್ಲಿ ಸೆಟ್ಲ್ ಆಗಿರಲ್ಲ, ಆದ್ರೂ ಅವನು ಅಪ್ರಿಯ ಅಲ್ಲ, ನಿಮ್ಮ ವಿದ್ಯಾರ್ಥಿ ಆಗಿರ್ತಾನೆ. ಹೌದು. ತುಂಬಾ ಪ್ರಿಯ ವಿದ್ಯಾರ್ಥಿ ಬದುಕಲ್ಲಿ ಒಂದೇನೋ ಒಳ್ಳೇದ್ ಮಾಡಿದಾನೆ ಅಂತ ನೆನ್ಪಿಸ್ಕೊಳ್ಳೋದಾದ್ರೆ
ನನ್ಗೆ ಅಂತದ್ದು ನೆನಪಿಸಿಕೊಳ್ಳುವಂತ ವಿದ್ಯಾರ್ಥಿ ಯಾವ್ದು ಸಿಕ್ಲಿಲ್ಲ ಹ. ನನಗೆ. ಯಾಕಂದ್ರೆ ತುಂಬಾ ಇರ್ಬಹುದು ಏನೆಲ್ಲ ಮಾಡಿದ್ದಾರೆ ಅಂತ ನನ್ನ ನೆನಪಿಸಿಕೊಂಡಿಲ್ಲ. ಯಾಕಂದ್ರೆ ನನ್ನ ವಿದ್ಯಾರ್ಥಿಗಳು ಈ ಊರಿನಲ್ಲಿಲ್ಲ, ದೂರ ದೂರ ದೂರದಲ್ಲಿ ದೂರ ಇದ್ದವರು. ದೂರಿನಲ್ಲಿ ಅವ್ರು ಏನ್ ಮಾಡಿದ್ದಾರೆ ಅಂತ ನನ್ಗೆ ಗೊತ್ತುಂಟು. ಗೊತ್ತಾಗುದಿಲ್ಲ. ಹೌದು, ಅವ್ರು ಎಷ್ಟೆಷ್ಟೋ ಜನರಿಗೆ ಸಹಾಯ ಮಾಡಿರ್ಬೋದು. ನೋಡಿ, ಇದು ದೊಡ್ಡ ಗುಣ. ಒಂದು ಕೆರೆ ಅದು ಇಲ್ಲಿಯೇ ಇದೆ ಅಂತ ಹೇಳ್ಬೋದು. ನದಿ ಅದು ಇಲ್ಲಿಯೇ ಇದೆ ಅಂತ ಹೇಳಲಿಕ್ಕೆ ಹೌದು, ಆಗುದಿಲ್ಲ. ಕಾವೇರಿ ತಲಕಾವೇರಿಯಿಂದ ಹುಟ್ಟಿದ್ರು ಕೂಡ ಅದು ಹೌದು, ಕರ್ನಾಟಕದ್ದು, ಹೌದು, ತಮಿಳ್ನಾಡಿದ್ದು. ಹೌದು. ನಿಮ್ಮ ವಿದ್ಯಾರ್ಥಿಗಳು ಕೂಡ ಹಾಗೆ. ಎಲ್ಲ ಇಡೀ ಊರು ನಾನು ದೂರ ದೂರ ಇದ್ದವಲ್ಲ, ಹತ್ತಿರದಲ್ಲಿ ಇಲ್ಲಲ್ಲ. ಹ. ನನ್ನ ಮನೆ ಹತ್ತಿರ ಶಾಲೆಯಲ್ಲಿ ಇಲ್ಲ. ಸರ್, ಮತ್ತೆ ಈಗ ಕೆಲವು ಪ್ರಶ್ನೆಗಳಾಯ್ತು, ತುಂಬಾ ಪ್ರಶ್ನೆಗಳಾಯ್ತು. ಇವಾಗ ಮುಂದಿನ ಸೆಗ್ಮೆಂಟ್ ಏನಿದೆ, ನನ್ನ ಅಂದ್ರೆ ನಿಮ್ಗೆ ಮಾತಾಡೋ ದೇವರು ಶಾರದೆ ಇದ್ದಾರೆ ನಿಮ್ಮ ಜೊತೆ, ಆದ್ರೆ ನನ್ನ ಸಾಮರ್ಥ್ಯ ಹೌದು, ಆಯ್ತು ಈಗ ಇಷ್ಟೊತ್ತಿಗೆ. ನಾನು ಇನ್ನೊಂದು ಏನಂದ್ರೆ, ಇವಾಗ ನೆಕ್ಸ್ಟ್ ಮುಂದಿನ ಸೆಗ್ಮೆಂಟ್ ಏನಿದೆ ಅಂದ್ರೆ ನಮ್ದು, ನಿಮಗೆ ಒಂದು ಚಟ್ಪಟ್ ಚಿನ್ಕುರುಳಿ ಅನ್ನೋದನ್ನ ತುಳುವಲ್ಲಿ ರಪ ರಪ ನೆಲಚಕ್ರ ಅಂತ ಒಂದು 3 ಪ್ರಶ್ನೆಗಳು ಪೌರಾಣಿಕವಾದದ್ದು ನಿಮ್ಗೆ ವೇಗವಾಗಿ ಕೇಳ್ತಾರೆ. ಹ. ಅದಕ್ಕೆ ನೀವು ಉತ್ತರಿಸಬಹುದು ಅಥವಾ ಅದರ ಬಗ್ಗೆ ಏನಾದ್ರು ನಿಮ್ಗೆ ಈ ವಿಷಯದ ಬಗ್ಗೆ ಗೊತ್ತಿದ್ರೆ ಹೇಳಬಹುದು. ಹ, ಒಂದು ಅದು. ಹ. ಇನ್ನೊಂದು ನಿಮಗೆ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಹ. ಅದಕ್ಕೆ ನೀವು ರಾಂಗ್ ಆನ್ಸರ್ಸ್ ಕೊಡ್ಬೇಕು. ರಾಂಗ್ ಆನ್ಸರ್. ರಾಂಗ್ ಆನ್ಸರ್ ಓನ್ಲಿ. ಅಂದ್ರೆ ಈಗ ನಿಮ್ಮ ಹೆಸರು ಏನಂತ ಕೇಳಿದ್ರೆ ನೀವು ರಾಂಗ್ ಹೇಳ್ಬೇಕು. ಹಾ, ಅದು ಈಗ ಅಲ್ಲ, ಈಗ ರಾಂಗ್ ಹೇಳಿತ್ತಂತ ಹೇಳಿ ಅದು ಪಾಪ ಅಲ್ವ ಸ್ವಾಮಿ, ತಪ್ಪು ಹೇಳುದು. ಅಲ್ಲ ಸರ್, ಇದು ಇವಾಗ ಅಲ್ಲ, ನಿಮ್ಮದು ಇರ್ಬೋದು. ಹ, ಅಲ್ಲ, ನಿಮ್ಮ ಇರ್ಬೋದು, ಹ. ಆದ್ರೆ ನಾನು ರಾಂಗ್ ಹೇಳುದು ತಪ್ಪಲ್ವಾ? ಹೌದು. ಅಂದ್ರೆ ಈ ಸೆಗ್ಮೆಂಟ್ ಅಲ್ಲಿ ನೀವು ರಾಂಗ್ ಹೇಳೋದೇ ಸರಿ. ಈ ಯಾಕಂದ್ರೆ ನಿಮ್ಮ ತತ್ವಕ್ಕೆ ನಾನು ಒಪ್ಪಿದ್ರೆ ನಾನ್ ತಪ್ಪು ಪ್ರಕಾರ ಆಗಿರ್ಲಿಲ್ವಾ? ಎರಡೇ ಪ್ರಶ್ನೆಗಳು ಸರ್. ಅಂದ್ರೆ ಅದು ನಿಮ್ಗೆ ಒಪ್ಪಿಗೆ ಆಗುವಂತ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಾದ್ರೆ ನಾನು ಗೊತ್ತಿಲ್ಲ ಹೇಳ್ತೇನೆ. ಗೊತ್ತಿಲ್ಲ ಹೇಳಿ. ನಾನ್ ರಾಂಗ್ ಹೇಳುದಿಲ್ಲ. ಹ. ರಾಂಗ್ ಹೇಳಿದ್ರೆ ಅಲ್ಲ ಇವ ಹೀಗೆ ಹೇಳಿದ್ನ ಅಂತ ಆಗುದಿಲ್ವಾ? ಅಂದ್ರೆ ಏನಂದ್ರೆ ಈಗ ತಲೆಮಾರು ಹೇಗೆ ಆಗಿದೆ ಅಂದ್ರೆ, ಇವಾಗ ಒಂದು ಪಾಡ್ಕಾಸ್ಟ್ ಅಂದ್ರೆ ಆ ರೀತಿಯ ಕೆಲವು ನಮ್ಗೆ ಅದು ಇಡಿಸ್ಲಿಕ್ಕಿಲ್ಲ ಅಂತ ಕೆಲ್ಸಗಳಿದೆ. ಆದ್ರೆ ಅದು ನಿಮ್ಗೆ ಇಷ್ಟ ಆದ್ರೆ ಮಾಡಿ ಅಲ್ಲ, ಸರ್. ಯಾಕಂದ್ರೆ ರಾಂಗ್ ಹೇಳುದಿಲ್ಲ. ಹ್ಮ್. ನನ್ಗೆ ಗೊತ್ತಿಲ್ಲ ಹೇಳ್ತೇನೆ. ಗೊತ್ತಿಲ್ಲ ಹೇಳಿ. ಯಾಕೆ ರಾಂಗ್ ಯಾಕೆ ನಿಮ್ಗೆ ಹೇಳಿಕೆ? ಹ. ಮತ್ತೇನ್ ಸ್ವಾಮಿ, ಈಗಿನ ಇದೆಲ್ಲ ಟರ್ನ್ ಆಗಿ ಟೇಬಲ್ ಟರ್ನ್. ಕೇಬಲ್ ಅಂದ್ರೆ ನಿಮ್ಮ ಇದು ಉಂಟಲ್ಲ ಪ್ರಪಂಚ ನೋಡಿ. ಒಂದು ಕಾಲದಲ್ಲಿ ವಾಸಿ ಅಲ್ಲಿ ಬರ್ತದ, ಅಲ್ಲಿ ಬರ್ತದೆ, ಅಲ್ಲಿ ನೋಡಿ ಮಾತಾಡಿ. ಒಂದು ಕಾಲದಲ್ಲಿ ಜನ ಇತ್ತು, ಮನೆ ಇಲ್ಲ. ಹ. ಈಗ ಮನೆ ಉಂಟು, ಜನ ಇಲ್ಲ ಅಲ್ವಾ? ಸೂಪರ್. ಒಂದು ಕಾಲದಲ್ಲಿ ತಿನ್ಲಿಕ್ಕೆ ಇಲ್ಲ ಹ್ಮ್. ಅಲ್ವಾ? ಹ್ಮ್. ಈಗ ತಿನ್ಲಿಕ್ಕೆ ಆಗುದಿಲ್ಲ, ಹ್ಮ್. ಅನಾರೋಗ್ಯ ಅಲ್ವಾ? ಹ್ಮ್. ಈಗ ನೋಡಿ, ತಿನ್ಲಿಕ್ಕೆ ಆಗುದಿಲ್ಲ, ಹ್ಮ್. ಕಾಯಿಲೆಗಳು ಸಾವಿರಾರು ಇಲ್ವಾ? ಹ್ಮ್. ಪರಿವರ್ತನೆ ಅಲ್ಲ ಸ್ವಾಮಿ. ಹ್ಮ್. ಒಂದು ಕಾಲದಲ್ಲಿ ನನ್ಗೆ 4-5 ಜನ ತಂಗಿಯಂದಿರು ಇದ್ರು, ಯಾರಿಗೆ ಕೊಡುದು ತಲೆ ಬಿಸಿ. ಹ್ಮ್. ಈಗ ಹುಡುಗರು ಬೊಬ್ಬೆ ಹಾಕುದು, ಹುಡುಗಿ ಇಲ್ಲ ಅಂತ. ಇಲ್ಲ ಸರ್, ಇವಾಗ ಅಲ್ಲ, ಉಲ್ಟಾ ಅಲ್ವ ಸ್ವಾಮಿ? ಉಲ್ಟಾ ಆಗಿದೆ. ನಿಮ್ಮ ಅನುಭವಗಳು ಇನ್ನಷ್ಟಿದೆ, ಸಾಗರದಷ್ಟಿದೆ. ಮತ್ತೆ ಇನ್ನು ನಿಮ್ಗೆ ಮತ್ತೊಂದು ಕೆಲವುಂಟು ಹೇಳ್ತಾನೆ ಹ. ನಾನು. ಅದರದ್ದು ನಿಲ್ಲಿ. ಹ. 108 ಹಳೆ ಆಚಾರ ಹೊಸ ವಿಚಾರ ಅಂತ ಪುಸ್ತಕ ಉಂಟು. ಹ. ಆ ಆ ಪ್ರಶ್ನೆ ಇತ್ತು ಸರ್. ನೀವು ಒಂದ್ 2-3 ಬುಕ್ ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ ಯಾವೆಲ್ಲ ಬುಕ್ಸ್ ಹೇಳ್ತೀರಾ? ನೋಡಿ, 108 ಹಳೆ ಆಚಾರ ಹೊಸ ವಿಚಾರ, ಹ್ಮ್. ಅದರ ನಂತರ ಆರ್ಷ ಧರ್ಮ, ಹ್ಮ್. ಅದರ ನಂತರ ಸಂಪ್ರದಾಯ, ಸಂಪ್ರದಾಯ. ಅದರ ನಂತರ ತಾಳೆ ಒಲೆ. ತಾಲೆ ಹೊಳೆ. 4 ಪುಸ್ತಕ ಅದು. ಹ್ಮ್. ತಾಳೆ ಒಲೆ ಈಗ ಸಿಗುದಿಲ್ಲ. ಹ್ಮ್. ಅದು ನಮ್ಮ ಧರ್ಮ ಯಾಕೆ ಅಂತ ಉಂಟು ಪ್ರತಿಯೊಂದು. ವಾವ್ ಸರ್. ನೀವು ದೇವಸ್ಥಾನಕ್ಕೆ ಹೀಗೆ ಸುತ್ತು ಹಾಕ್ತಿರಲ್ಲ, ಯಾಕೆ? ಹೀಗೆ ಹಾಕುದಿಲ್ಲಲ್ಲ, ಹ. ಯಾಕೆ? ಅದೆಲ್ಲ ಅಲ್ಲಿದೆ. ಅದರಲ್ಲಿ ಉಂಟು. ಯಾಕೆ ಗೊತ್ತಾ, ಭೂಮಿ ತಿರುಗುದು ಹೀಗೆ, ಹಾ. ಅದಕ್ಕೆ ಹೀಗೆ ಸುತ್ತು ಹಾಕುದು. ವಾವ್ ಸರ್. ನಿಮ್ಗೆ ಗೊತ್ತಿಲ್ಲ ನೋಡಿ, ನಮ್ಗೆ ನಮ್ಗೆ ಗೊತ್ತಿಲ್ಲ. ಗೊತ್ತಿರ್ಲಿಲ್ಲ ಸರ್. ಈಗ ತೀರ್ಥ ಪ್ರಸಾದ ತಗೊಳ್ಳು, ಈ ಬೆರಳು ಬಿಡ್ತದೆ, ಹ್ಮ್. ಹೀಗೆ ಹ್ಮ್. ಈ ಬೆರಳು ಬಿಡ್ಬೇಕು. ಹೇಗಾದ್ರು ಒಂದು ಎ ಮೇಲೆ ಹೀಗೆ ಹೀಗೆ ಬೆರಳು ಬಿಡ್ಬೇಕು. ಯಾಕದು? ಯಾಕೆ? ಇದು ಹೆಣ ಮತ್ತೆ ಸತ್ತ ಪಿಂಡಕ್ಕೆಲ್ಲ ಬುಟ್ಟು ಹಾಕುದು ಈ ಇದ್ರಲ್ಲಿ ಬೆರಳು, ಅದಕ್ಕೆ ಈ ಬೆರಳು ಬಿಡ್ಬೇಕು. ಆ ರೀತಿ. ಈ ಬೆರಳನ್ನು ಬಳಸಲಿಕ್ಕಿಲ್ಲ ನೋಡಿ, ಇಷ್ಟೇ. ಜುಟ್ಟು ಇಡ್ತೀರಿ, ಹ್ಮ್. ಮಲಗುವಾಗ ತಲೆದಿಂಬು ಇಡ್ತೀರಲ್ಲ, ಹ್ಮ್. ಯಾಕೆ? ಜುಟ್ಟು ಇಡುದು ಈಗ ಭಟ್ರು ಮಾತ್ರ ಜುಟ್ಟು ಇಡುದು, ಹ್ಮ್. ಯಾಕೆ ಜುಟ್ಟು ಇಡುದು? ತಲೆದಿಂಬಿನಾಗಿ ಯೂಸ್ ಮಾಡ್ಲಿ. ಆ ತಲೆದಿಂಬು ಕೂಡ ಇರ್ತಾರಲ್ಲ, ಯಾಕೆ? ಫೈನಲ್ ಕಾರ್ಡ್ ಅಂತ ಉಂಟು, ಹ್ಮ್. ಕನ್ನಡದಲ್ಲಿ ಮಣಿಶಿರ ಅಂತ ಹೇಳುದು. ಹ್ಮ್. ಅದು ಇಲ್ಲಿ ಬೆನ್ನು ಮೂಲೆಯಿಂದ ಮೆದುಳಿಗೆ ಜಾಯಿಂಟ್. ಹ್ಮ್. ಇದಕ್ಕೆ ಪೆಟ್ಟಾದ್ರೆ ಮನುಷ್ಯ ಸಾಯುವುದಿಲ್ಲ, ಬದುಕುವುದಿಲ್ಲ. ನಮ್ಮ ಊರಿನಲ್ಲಿ ತೆಂಗಿನ ಮರದಿಂದ ಬಿದ್ದವ ಒಬ್ಬ 8 ವರ್ಷ ಇದ್ದ. ಹ್ಮ್. ಮೇಲೆ ಸರಿ ಉಂಟು, ಹ್ಮ್. ಮಾತುಕತೆ ಅದು ಎಲ್ಲ ಏನ್ ಕರೆಕ್ಟ್ 100ಕ್ಕೆ 100. ಹ್ಮ್. ಕೆಳಗೆ ಬಲವೇ ಇಲ್ಲ. ಹ್ಮ್. ಜೀರ್ಣಕ್ರಿಯೆ ಎಲ್ಲ ನಡೀತೆ, ತಿಂತಾನೆ ಎಲ್ಲ. ಹ್ಮ್. ಅದರ ರಕ್ಷಣೆಗೆ ಇಡುವುದು ಅದು ತಲೆದಿಂಬು ಮತ್ತೆ ಜುಟ್ಟು, ವಾವ್. ಚಂದಕ್ಕೆ ಇಡುದಲ್ಲ ನೋಡಿ. ಸಣ್ಣ ಸಣ್ಣ ವಿಷಯ ನಿಮ್ಗೆ ಗೊತ್ತಿಲ್ಲ. ಹೌದು. ಹೆಂಗಸರು ಬೊಟ್ಟು ಹಾಕ್ತಾರಲ್ಲ, ಹ್ಮ್. ಅಥವಾ ನಾವು ಗಂಧ ಹಾಕ್ತೇವಲ್ಲ, ಹ್ಮ್. ಯಾಕೆ?
ಕಣ್ಣಿದ್ದು ಮೂಗಿದ್ದು ಎಲ್ಲ ನರಗಳು ಇಲ್ಲಿ ಒಟ್ಟು ಸೇರ್ತವೆ. ಇಲ್ಲಿ ಒಟ್ಟು ಸೇರಿದಾಗ ಅದು ನಂಜು ಹೀರ್ತಂತೆ. ಗಂಧ ಮತ್ತೆ ಕುಂಕುಮ ಅರಸನೆ ಅಂತ ಹೇಳುದು, ಅದಕ್ಕೆ ಬೊಟ್ಟು ಹಾಕುದು. ನಂಜು ಇರ್ತದೆ. ನಂಜು ಹೀರ್ತದೆ ಇಲ್ಲಿದ್ದು, ಅದಕ್ಕೆ ಬೊಟ್ಟು ಹಾಕುದು. ಎಷ್ಟು ವಿಚಾರಗಳು ಸರ್. ಅದೆಷ್ಟೋ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಬದುಕು ಕಟ್ಟಿಕೊಟ್ಟ ಭಗೀರಥ. ಹೇಗೆ ಭಗೀರಥ ತಾನು ತಪಸ್ಸು ಮಾಡಿ ಗಂಗೆಯನ್ನು ಭೂಮಿಗೆ ತರಿಸ್ತಾನೋ, ಇವರು ತಪಸ್ಸು ಮಾಡೋದಿಲ್ಲ, ಕಾಲೇಜ್ಗಳಿಗೆ ಹೋಗಿ ಅವರ ಈ ಇಳಿ ವಯಸ್ಸಿನಲ್ಲೂ ಕೂಡ ನಡೆದುಕೊಂಡು ಹೋಗಿ, ಬೈಕಲ್ಲಿ ಹೋಗಿ, ಅಲ್ಲಿ ಹೋಗಿ ಸ್ಕಾಲರ್ಶಿಪ್ ನ ಈ ವಿದ್ಯಾನಿಧಿಯ ಗಂಗೆಯನ್ನು ಮಕ್ಕಳಿಗೆ ತಲುಪಿಸುವ ಕೆಲಸ ಮಾಡ್ತಾರೆ. ಅದಕ್ಕೆ ಅವರನ್ನು ಭಗೀರಥ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರ ಹತ್ರ ಮಾತಾಡಿದ್ರೆ ದಿನ ಸಾಕಾಗ್ಲಿಕ್ಕಿಲ್ಲ. ನಮ್ಮದು ಈ ವ್ಯವಸ್ಥೆಗಳು ಸಾಕಾಗ್ಲಿಕ್ಕಿಲ್ಲ. ಅಷ್ಟು ವಿಚಾರಗಳಿದೆ, ಅಷ್ಟು ವಿಷಯಗಳಿದೆ. ಅವ್ರು ಹೇಳಿದ ಪುಸ್ತಕಗಳಿದೆ, ಅವ್ರು ಹೇಳಿದ ಸ್ಕಾಲರ್ಶಿಪ್ ನ ವಿಷಯಗಳಿದೆ. ಅದನ್ನೆಲ್ಲ ಸಪ್ರೇಟ್ ಆಗಿ ನಿಮ್ಗೆ ಬೇರೆ ರೀಲ್ಸ್ ಮಾಡಿ ಕೊಡ್ತೇವೆ. ಯಾಕಂದ್ರೆ ಸ್ಕಾಲರ್ಶಿಪ್ ನ ವಿಷಯಗಳು ಅಥವಾ ಅವ್ರು ಹೇಳಿದ ವಿಷಯಗಳು, ಅವರು ಪುಸ್ತಕ ಯಾವ್ದೆಲ್ಲ ಓದ್ಬೇಕು ಅಂತ ಹೇಳಿದ್ದಾರೆ, ಅವೆಲ್ಲ ವಿಚಾರಗಳಿದೆ. ಇವರ ಬದುಕು ನಮ್ಗೊಂದು ಸ್ಫೂರ್ತಿ. ಇವರ ಸಾಧನೆಗಳು ನಾವು ಅದು ಯಾವ ರೀತಿ ಅಂದ್ರೆ, ನಾವು ಹತ್ತಲಿಕ್ಕೆ ಆಗದಿರೋ ಮೆಟ್ಟಿಲುಗಳು ಆದ್ರೂ ಕೂಡ ಆ ಮೆಟ್ಟಿಲಿನ ಮೇಲೆ ನಿಂತು ನಾವು ಬಂದ್ರೆ ಕೆಳಗಡೆ ಬಂದು ಬನ್ನಿ ಮಕ್ಕಳೇ ಕೈ ಹಿಡಿದುಕೊಂಡು ಮೇಲೆ ಹೋಗ್ತೇನೆ ಅನ್ನುವ ಸರಳ ವ್ಯಕ್ತಿತ್ವ, ಪರಮಾತ್ಮನನ್ನು ಸರಳವಾಗಿ ನೋಡಿರುವ, ಸೇವೆಯಲ್ಲಿ ನೋಡಿರುವ ಒಂದು ಶ್ರೇಷ್ಠ ವ್ಯಕ್ತಿತ್ವ. ಅವರ ಮುಂದೆ ಹೊಗಳಿದ್ರೆ ಅವರಿಗೆ ಇಷ್ಟ ಆಗ್ಲಿಕ್ಕಿಲ್ಲ, ಆದ್ರೆ ಹೊಗಳದೆ ಬೇರೆ ವಿಧಿ ಇಲ್ಲ. ಯಾಕಂದ್ರೆ ಅವರ ಮಾಡಿರೋ ಕೆಲಸಗಳು ನನ್ನ ಬಾಯಲ್ಲಿ ನುಡಿತಾ ಇದೆ. ಮುಂದಿನ ಸೆಗ್ಮೆಂಟ್ ಏನಿದೆ, ರ್ಯಾಪಿಡ್ ಫೈರ್, ಕನ್ನಡದಲ್ಲಿ ಚಟ್ಪಟ್ ಚಿನ್ಕುರುಳಿ ಅಂತ ಹೇಳ್ತೇವೆ, ನಮ್ದು ತುಳುವಲ್ಲಿ ರಪರಪ ನೆಲಚಕ್ರ ಅಂತ. ಅದನ್ನು ನಮ್ಮ ಕೋ ಹೋಸ್ಟ್ ಮಿಲ್ಕಿ ವೇ ಸುಭಿಕ್ಷಾ ಕೋಟೆನ್ ಅವ್ರು ಮಾಡ್ಲಿಕ್ಕಿದ್ದಾರೆ. ಅದರ ಜೊತೆಗೆ ರಾಂಗ್ ಕ್ವಶನ್ಸ್ ಓನ್ಲಿ ಅಂತ ಒಂದು ಸೆಗ್ಮೆಂಟ್ ಇದೆ. ಈ 2 ಸೆಗ್ಮೆಂಟ್ ನ ಅವ್ರು ನಡೆಸಿಕೊಡ್ಲಿಕ್ಕಿದ್ದಾರೆ. ನೌ ದ ಉಡಲ್ ಪಾಡ್ಕಾಸ್ಟ್ ವಿಲ್ ಟೇಕ್ ಓವರ್ ಬೈ ಸುಭಿಕ್ಷಾ ಕೋಟೆನ್. ನಮಸ್ತೆ ಸರ್. ಚಟ್ಪಟ್ ಚಿನ್ಕುರುಳಿ ಅನ್ನೋ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ ಸರ್. ನಿಮ್ಮ ಎದುರು ಮಾತಾಡ್ಲಿಕ್ಕೆ ಹೆದರಿಕೆ ಆಗ್ತಿದೆ, ಯಾಕಂದ್ರೆ ನಾನ್ ನಿಮ್ಮ ಸ್ಟೂಡೆಂಟ್ ಸರ್. ಸ್ಟೂಡೆಂಟ್ ಇಷ್ಟು ಹತ್ತಿರ ಕುತ್ಕೊಂಡು ನಿಮ್ಮ ಹತ್ರ ಮಾತಾಡ್ಬೇಕು, ನಿಮ್ಮ ಹತ್ರ ಪ್ರಶ್ನೆ ಕೇಳ್ಬೇಕು ಅಂದ್ರೆ ಎಂತ ವಿದ್ಯಾರ್ಥಿಗೂ ಸ್ವಲ್ಪ ನಡುಕ ಆಗ್ತದೆ ಸರ್. ನಾನೀಗ ಕೆಲವು ಒಗ್ಗಟ್ಟುಗಳನ್ನ ಕೇಳ್ತೇನೆ ಸರ್. ನಿಮ್ಗೆ ಒಗ್ಗಟ್ಟು ಕೇಳೋ ಅಷ್ಟು ದೊಡ್ಡವಳು ನಾನಲ್ಲ ಸರ್. ಯಾಕಂದ್ರೆ ನಿಮ್ಮ ನಾಲೆಡ್ಜ್ಗೆ ಕಂಪೇರ್ ಮಾಡ್ಲಿಕ್ಕೆ ನಾವು ಯಾರು ಅಲ್ಲ, ಆಗುದಿಲ್ಲ ಸರ್. ನಿಮ್ಮಷ್ಟು ಅನುಭವ ನಮ್ಮ ಹತ್ರ ಇಲ್ಲ. ಬಟ್ ನಾನು ಕೇಳ್ತೇನೆ ಸರ್ ಕೆಲವು ಕ್ವಶನ್ಸ್ ಅನ್ನ. ಈಗ ಮೊದಲನೇ ಒಗಟು ಏನಂತ ಹೇಳಿದ್ರೆ, ಹರನ ಹಾರದ ಆಹಾರದ ಪುತ್ರನ ಮಿತ್ರನ ಶತ್ರುವಿನ ಹೆಸರು ಏನು ಸರ್? ರಾವಣ. ಕರೆಕ್ಟ್ ಆಗಿದೆ ಸರ್. ಸರ್ ನಿಮಗೀಗ ಎರಡನೇ ಒಗಟು, ತ್ರೇತಾಯುಗದಲ್ಲಿ ರಾಮನ ಜೊತೆ ಸೋತ ತ್ರೇತಾಯುಗದಲ್ಲಿ ರಾಮನ ಜೊತೆ ಸೋತ, ದ್ವಾಪರ ಯುಗದಲ್ಲಿ ಕೃಷ್ಣನ ಜೊತೆ ಗೆದ್ದ. ರಾಮನ ಜೊತೆ ಸೋತು ಕೃಷ್ಣನ ಜೊತೆ ಗೆದ್ದ ಈತನ ಹೆಸರು ಏನು ಸರ್? ರಾಮನ ಜೊತೆ ಸೋತವ ವಾಲಿ ಅಲ್ವಾ? ಹೌದು ಸರ್. ಇಲ್ಲಿ ಗೆದ್ದವ ಜಾರ. ಎಸ್ ಸರ್, ಕರೆಕ್ಟ್ ಆಗಿರೋ ಉತ್ತರ ಸರ್. ಸರ್ ಈಗ ಮೂರನೇ ಕ್ವಶನ್ ನಿಮಗೆ. ಬಲರಾಮನ ನೆಚ್ಚಿನ ಶಿಷ್ಯನ ಸ್ನೇಹಿತ ಈತ, ರಾಧೆ ಎಂಬ ಹೆಂಗಸು ಸಾಕಿದಂತಹ ರಾಧೇಯ, ಅಂಗರಾಜ್ಯವನ್ನು ಗೆದ್ದಂತಹ ಧೀರ, ಈತನ ಮೂಲ ಹೆಸರು ಏನು ಸರ್? ಮೂಲ ಹೆಸರು ವೃಷಭಾನು. ಎಸ್ ಸರ್, ಕರೆಕ್ಟ್ ಆಗಿ ಹೇಳಿದ್ರಿ ಸರ್ ಉತ್ತರ. ಓಕೆ, ಈಗ ಸರ್ ನಾನು ನಿಮ್ಮ ಹತ್ರ ಕ್ವಶನ್ ಕೇಳ್ತೇನೆ, ನೀವು ಆನ್ಸರ್ ರಾಂಗ್ ಹೇಳ್ಬೇಕು. ಈಗ ಈ ಟಾಸ್ಕ್ ಏನಂತ ಹೇಳಿದ್ರೆ, ಹೌದು ನಿಮ್ದು ರಾಂಗ್ ಹೇಳ್ಬೇಕು. ಹೌದು, ನಾನು ರಾಂಗ್ ಹೇಳಿದ ಕೂಡಲೇ ನಾನು ತಪ್ಪು ಮಾಡಿದ ಹಾಗೆ ಆಗುದಿಲ್ಲ, ಗೊತ್ತಿದ್ದು. ಹೌದು ಇಲ್ಲ, ನಾನು ಗೊತ್ತಿಲ್ಲ ಅಂತ ಹೇಳ್ತೇನೆ. ಓಕೆ ಸರಿ ಸರ್. ಈಗ ಈ ಟಾಸ್ಕ್ ನ ಹೆಸರು ರಾಂಗ್ ಆನ್ಸರ್ಸ್ ಓನ್ಲಿ ಅಂತ. ಅದು ನಿಮ್ದು ಇರಬಹುದು. ಅಲ್ಲ, ನಾನು ರಾಂಗ್ ಹೇಳಿದ್ರೆ ಇನ್ನೊಬ್ಬ ಗ್ರಹಿಸ್ತಾನೆ, ಮಾಸ್ಟರ್ ಇಂತ ಹಾಗೆ ಅದು ಸರಿ ಅಂತ ಗ್ರಹಿಸ್ತಾರೆ ಅವರು. ಹೌದು ಸರ್, ಹೌದು, ಕರೆಕ್ಟ್. ಸರ್ ಇದು ಗಿಟಾರ್ ಅಲ್ವಾ ಸರ್? ಹೌದು, ಗಿಟಾರ್. ಕರೆಕ್ಟ್ ಆಗಿದೆ. ಹೌದು, ಕರೆಕ್ಟ್ ಆಗಿದೆ. ಹೌದು, ಹಾಗೆ ಇರಬಹುದು. ಅಂದ್ರೆ ಕರೆಕ್ಟ್ ಅಲ್ಲ, ಇರಬಹುದು. ಸರ್ ನೀವು ಇವತ್ತು ಬ್ಲಾಕ್ ಡ್ರೆಸ್ ಹಾಕೊಂಡು ನಮ್ಗೆಲ್ಲ ಟೀಚ್ ಮಾಡೋಕೆ ಬಂದಿದ್ದೀರಿ ಸರ್, ಪಾಠ ಮಾಡ್ಲಿಕ್ಕೆ ಬಂದಿದ್ದೀರಿ ಸರ್. ಬ್ಲಾಕ್ ಶರ್ಟ್ ಹಾಕಿದ್ದೀರಾ? ಹಾಗೆ ಬ್ಲಾಕ್ ಶರ್ಟ್. ಸರ್ ನೀವು ಇವತ್ತು ಬ್ಲಾಕ್ ಶರ್ಟ್ ಹಾಕಿದ್ದೀರಿ, ನಮ್ಗೆಲ್ಲ ಪಾಠ ಮಾಡ್ಲಿಕ್ಕೆ ಬಂದಿದ್ದೀರಿ ಸರ್. ಸರಿ. ಹಾಗೆ ನಿಮ್ಗೆಲ್ಲದು ಬ್ಲಾಕ್ ಕಾಣ್ತದಲ್ವಾ? ಹಾ ಸರ್, ನಿಮ್ಗೆ ಕಾಣುವುದು. ನನಗೆ ಹಾಗೆ ಕಾಣ್ತುಂಟು. ಈಗ ಹಳದಿ ರೋಗದವನು ಎಲ್ಲ ಹಳದಿ ಕಾಣುವುದು. ಹೌದು, ಹಾಗೆ ನಿಮ್ಗೆ ಬ್ಲಾಕ್ ಕಾಣುವುದು. ಓಕೆ ಸರ್, ಇದು ಬ್ಲಾಕ್ ಅಲ್ಲ. ಓಕೆ ಸರ್. ಸರ್ ನಿಮ್ಮಲ್ಲಿ ಇರುವಂತಹ ಹುಮ್ಮಸ್ಸು 18 ವರ್ಷದ ವಯೋಮಿತಿಯ ನಮ್ಮ ಹತ್ರ ಇಲ್ಲ ಸರ್. ನಿಮ್ಮಲ್ಲಿ ಇರುವಂತಹ ಆ ಹುಮ್ಮಸ್ಸು
18 ವರ್ಷದ ಯುವಕರಲ್ಲಿ ಈಗ ಇಲ್ಲ ಸರ್. ಹಾ. ಹಾಗಾಗಿ ನಿಮ್ಮನ್ನ ಬೀಟ್ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಆದ್ರೂ ಒಂದು ಜಸ್ಟ್ ಕೇಳಿದ್ದು ಸರ್. ಹಾ. ನಿಮ್ಮ ಗುರುವಿನ ಎದುರು ಕೂತ್ಕೊಂಡು ಶಿಷ್ಯ ಕ್ವಶನ್ ಕೇಳುವಂತಹ ಒಂದು ಸೌಭಾಗ್ಯ ಅಂತ ಅನ್ಕೋಬಹುದು ಸರ್. ಹೌದು. ನನಗೆ ಅದು ಸಿಕ್ಕಿದೆ. ಹಾ. ನಿಮ್ಮನ್ನ ಇಂಟರ್ವ್ಯೂ ಮಾಡುವಂತಹ ಅವಕಾಶ ನನಗೆ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಗ್ತಿದೆ ಸರ್. ನೀವು ಈ ಕಾರ್ಯಕ್ರಮಕ್ಕೆ ಖುಷಿಯಿಂದ ಬಂದು ನಾವು ಕೇಳಿರುವಂತಹ ಪ್ರಶ್ನೆಗಳಿಗೆ ಖುಷಿಯಿಂದ ಉತ್ತರ ಕೊಟ್ಟು ಸಹಕರಿಸಿದ್ದೀರಾ ಸರ್. ನಿಮ್ಮ ಈ ಜೀವನದ ಅನುಭವ ಮತ್ತು ನೀವು ಈ ಸಮಾಜಕ್ಕೆ ಕೊಡ್ತಾ ಇರುವಂತಹ ಸೇವೆಯನ್ನ ನಾವು ಅನೇಕ ಜನರಿಗೆ ತಲುಪಿಸುವಂತ ಕಾರ್ಯ ಮಾಡ್ತೇವೆ ಸರ್. ಹಾಗೆ ನಿಮ್ಮಲ್ಲಿ ಇರುವಂತಹ ಆ ನಿಸ್ವಾರ್ಥ ಸೇವೆ ಪ್ರತಿಯೊಬ್ಬರ ಮನಸ್ಸನ್ನು ತಟ್ಟಿ ಅವರು ಕೂಡ ನಾಳೆ ಇನ್ನೊಬ್ಬ ವ್ಯಕ್ತಿಗೆ ಸಹಾಯ ಮಾಡುವಂತಹ ವ್ಯಕ್ತಿಯಾಗಿ ಬೆಳೀಲಿ ಅಂತ ಹೇಳಿ ಆಶಿಸ್ತೇವೆ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ಗೆ ದೇವರ ಉತ್ತರೋತ್ತರ ಅಭಿವೃದ್ಧಿ ಇರ್ಲಿ. ನಿಮ್ಮ ಇದು ಇನ್ನು ಕೀರ್ತಿ ಇಡೀ ಪ್ರಪಂಚಕ್ಕೆ ಹರಡುವಂತಾಗಿ ಆ ದೇವರು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದೇವರು ಎಲ್ಲರಿಗೂ ಒಳ್ಳೇದು. ನಿಮ್ಮನ್ನು ನಾವು ಬರೀ ಅಂದ್ರೆ ನೀವು ಸ್ಕಾಲರ್ಶಿಪ್ ನ ಬಗ್ಗೆ ಮಾತಾಡೋಣ ಅನ್ಕೊಂಡ್ರಿ, ನೀವು ಜೀವನದ ಬಗ್ಗೆ ಮಾತಾಡಿದ್ರಿ, ಆಧ್ಯಾತ್ಮದ ಬಗ್ಗೆ ಮಾತಾಡಿದ್ರಿ, ಇಂಥ ವಿಚಾರಗಳು, ಭೌಗೋಳಿಕ ಹಿನ್ನೆಲೆ, ನೀವು ಮಾತಾಡಿದ ವಿಚಾರಗಳನ್ನು ಒಂದು ವಿಡಿಯೋದಲ್ಲಿ ಕೂರಿಸ್ಬೇಕಂದ್ರೆ ಅಸಾಧ್ಯ ಆಗೋದು, ಅಷ್ಟು ವಿಚಾರಗಳನ್ನು ಮಾತಾಡಿದ್ರಿ. ಇನ್ನೂ ಸಾವಿರಾರು ವಿಚಾರಗಳಿದೆ ನಿಮ್ಮ ಹತ್ರ. ಆದ್ರೆ ಇವಾಗ ನಮ್ಗೆ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ ಅವರನ್ನೊಂದು ನೆನೆದುಕೊಳ್ಳುವಂತಹ ಒಂದು ಸಣ್ಣ ಇದು ಘಟನೆ ಅಥವಾ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದ್ವಿ. ಯಾರೆಲ್ಲ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅವರನ್ನು ನೆನೆದುಕೊಳ್ಳುವ ಒಂದು ಪ್ರಯತ್ನ. ನಮಗೆ ಮಾತೃಶ್ರೀ ಫ್ಯಾಬ್ರಿಕೇಶನ್ ನ ಶೇಖರ್ ಇವರು ಹೆಲ್ಪ್ ಮಾಡಿದ್ದಾರೆ, ಬಸ್ತಿಕೋಡಿಯ ಮಾತೃಶ್ರೀ ಫ್ಯಾಬ್ರಿಕೇಶನ್. ಹಾಗೆ ರೂಪೇಶ್ ಅನ್ನುವ ಬಸ್ತಿಕೋಡಿಯ ರೂಪೇಶ್ ಅನ್ನುವ ನನ್ನ ಸ್ನೇಹಿತ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಸಾರ್ಥಕ್ ಅರ್ತ್ ಮೂವರ್ಸ್ ಇದರ ಓನರ್ ಯಾರಿದ್ದಾರೆ ಅವರು ಕೂಡ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಹಾಗೆಯೇ ಶ್ರೀದುರ್ಗ ಡೆಕೋರೇಷನ್ ನ ನಿಶಾಂತ್ ಅಣ್ಣ ಇವರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಎಲ್ಲರಿಗಿಂತ ಮುಖ್ಯವಾಗಿ ಈ ಜಾಗವನ್ನು ನಮ್ಗೆ ಶೂಟಿಂಗ್ ಮಾಡ್ಲಿಕ್ಕೆ ಕೊಟ್ಟು ನಮ್ಗೆ ತುಂಬಾ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರುವಂತಹ ಈ ಮನೆಯ, ನಾವು ಪೆಜಕ್ಕಳದ ಒಂದು ದೊಡ್ಡ ಮನೆ ಅಂತ ಹೇಳ್ತೇವೆ, ಮಲ್ಲೆ ಇಲ್ಲ ಅಂತ ಹೇಳ್ತೇವೆ ತುಳುವಲ್ಲಿ, ಇದರ ರಾಧಾಕೃಷ್ಣ ಕಕ್ಕರ್ಣೆ ಮತ್ತು ಅವರ ಎಲ್ಲ ಕುಟುಂಬಸ್ಥರಿಗೆ ಒಂದು ಥ್ಯಾಂಕ್ ಯು ಹೇಳ್ತೇವೆ. ಮತ್ತೆ ಕ್ಯಾಮರಾದ ಹಿಂದೆ ಇರುವಂತಹ ಕ್ಯಾಮರಾಮ್ಯಾನ್ ಗಣೇಶ್ ಅವರಿಗೆ, ಮತ್ತೆ ನಮ್ಗೆ ಹಿನ್ನೆಲೆ ಸಹಕಾರ ಮಾಡಿರುವಂತಹ ಪ್ರಶಾಂತ್ ಅವರಿಗೆ, ರಂಜಿತ್ ಅವರಿಗೆ, ಮತ್ತೆ ವಿಕಾಸ್ ಅರ್ವ, ಮತ್ತೆ ನಮ್ದು ಮಿಲ್ಕಿ ವೇ ಸುಭಿಕ್ಷಾ ಕೋಟೆ ನಮ್ಮ ಟೀಮೇ, ಮತ್ತೆ ಅವ್ರ ಬ್ರದರ್ ಬಂದಿದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ, ಅವರಿಗೆ ಥ್ಯಾಂಕ್ ಯು ಹೇಳ್ತೇನೆ. ಹೀಗೆ ತುಂಬಾ ಮಂದಿ ನಮ್ಗೆ ಹಿನ್ನೆಲೆ ಸಹಕಾರ ಕೊಟ್ಟಿದ್ದಾರೆ, ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ಬಿಟ್ಟು ಈ ಸೆಗ್ಮೆಂಟ್ ನಾವು ಮುಗಿಸ್ತಾ ಇದ್ದೇವೆ. ಮತ್ತೆ ನಾವು ಕೂತ್ಕೊಂಡು ಇನ್ನಷ್ಟು ಚರ್ಚೆ ಮಾಡುವ ಸರ್. ಇವಾಗ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೇವೆ. ಇನ್ನೊಂದು ವಿಷಯ ನಿಮ್ಗೆ ನಾವು ಹೇಳ್ತೇವೆ, ನಮ್ಮ ಉಡಲ್ ಪಾಡ್ಕಾಸ್ಟ್ ನ ಜೊತೆಗೆ ನಾವು ನಿತಿನ್ ಶೆಟ್ಟಿ ಈವೆಂಟ್ಸ್ ಅನ್ನೋ ಒಂದು ಈವೆಂಟ್ಸ್ ಕಂಪನಿ ಕೂಡ ಇದೆ. ನಿಮ್ದು ಯಾವುದೇ ಕಾರ್ಯಕ್ರಮದ ಹೋಸ್ಟಿಂಗ್ ಇರ್ಲಿ, ಡೆಕೋರೇಷನ್ ಇರ್ಲಿ, ಪ್ರೀ ವೆಡ್ಡಿಂಗ್ ಶೂಟ್ ಇರ್ಲಿ, ಏನೇ ಇದ್ರು ನಮ್ಗೆ ನೀವು ಆರ್ಡರ್ಸ್ ಕೊಡಬಹುದು, ನಾವು ಮಾಡ್ಕೊಡ್ತೀವಿ. ಅದರ ಜೊತೆಗೆ ಇಂತಹ ಒಬ್ಬ ವ್ಯಕ್ತಿಯನ್ನು ನಿಮ್ಗೆ ತಲುಪಿಸುವ ಪ್ರಯತ್ನ ನಾವು ಮಾಡಿದ್ದೇವೆ. ಸ್ಕಾಲರ್ಶಿಪ್ ನ ಇನ್ಫಾರ್ಮೇಶನ್ ಏನಿದೆ ಅದು ನಿಮ್ಗೆ ನಾವು ವಿಡಿಯೋದಲ್ಲಿ ಕಟ್ ಮಾಡಿ ಹಾಕ್ತೇವೆ. ಅವ್ರು ಕೊಟ್ಟಿರುವ ಅಷ್ಟು ಇನ್ಫಾರ್ಮೇಶನ್ ಅನ್ನು ಸಪ್ರೇಟ್ 10 ವಿಡಿಯೋಗಳು ಮಾಡಬಹುದು, ಅದನ್ನು ನಾವು ಮಾಡುವ ಪ್ರಯತ್ನ ಮಾಡ್ತೇವೆ. ಇಷ್ಟೆಲ್ಲ ಹೇಳ್ಬಿಟ್ಟು ಈಗ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಸರ್, ನೀವು ಸನ್ಮಾನ ತಗೊಳ್ಳೋದಿಲ್ಲ, ಸ್ಪಂದನೆ ಸನ್ಮಾನ ಅಂತ ಹೇಳ್ತೀರಿ, ಆದ್ರೂ ಕೂಡ ನಾವು ಪ್ರೀತಿಯಿಂದ ಏನೋ ನಿಮ್ಗೆ ಕೊಡೋದಿದೆ ಸರ್. ಅದನ್ನ ಉಡಲ್ ಪಾಡ್ಕಾಸ್ಟ್ ನಮ್ದು. ನೀವು ನಮ್ಗೆ ಉಡಲ್ ಪಾಡ್ಕಾಸ್ಟ್ ನ ಮುಂದಿನ ಎಪಿಸೋಡ್ ಗಳಿಗೆ ಒಂದು ಆಲ್ ದ ಬೆಸ್ಟ್ ಹೇಳ್ಬೇಕು ಸರ್. ಉಡಲ್ ಅಂದ್ರೆ ನೀವು ಉಡಲ್ ದಿಂಜಿ ಪಾತೆರಡು, ಅಂದ್ರೆ ಉಡಲ್ ಅಂದ್ರೆ ಇದು ಮನಸ್ಸು. ಯಾಕಂದ್ರೆ ನೀವೀಗ ತರುಣರು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀರಿ. ಯಾವಾಗ್ಲೂ ಸ್ಟಾರ್ಟ್ ಮಾಡಿದ ಕೂಡಲೇ ಅದು ಮುಂದಕ್ಕೆ ಆಗುದಿಲ್ಲ. ಸಸಿ ನೆಡ್ತಾ ಇದ್ದಾರಷ್ಟೇ, ಫಲ ಇನ್ನೂ ಕೊಡ್ಬೇಕಷ್ಟೇ. ಸಸಿ ನೆಟ್ಟಿದ್ದೀರಿ, ನಿಮ್ಗೆ ಅದನ್ನ ನಡೆಸುವಂತ ಹುಮ್ಮಸ್ಸು ಬೇಕು. ಅಡೆತಡೆಗಳು ಬರ್ತವೆ, ಅಡೆತಡೆಗಳನ್ನು ಎದುರಿಸ್ಬೇಕು, ನ್ಯಾಯ ರೀತಿಯಲ್ಲಿ ಹೋಗ್ಬೇಕು, ಅನ್ಯಾಯ ಮಾಡಿಕೊಂಡು ಹೋಗುದಲ್ಲ. ಸಹಾಯ ಮಾಡುವ ಮತ್ತೊಬ್ಬ ಬೇರೆ ಇದ್ದಾನೆ, ನಾವು ಅವನನ್ನು ನೆನ್ಕೊಳ್ಬೇಕು. ಅವನ್ ನೆನ್ಕೊಂಡು ನೀವು ಮುಂದೆ ಹೋಗ್ಬೇಕು. ನನ್ನಿಂದ ಏನಾದ್ರೂ ನಿಮ್ಗೆ ಧನ ಸಹಾಯ ಬೇಕಾದ್ರೆ ಹೇಳಿ, ನೀವು ಅದಕ್ಕೆ ಅಂಜಿಕೆ ಮಾಡಬೇಡಿ. ಬೇಕಾದಷ್ಟಲ್ಲ, ನಾವು ಕೊಡುವಷ್ಟು ಕಿಂಚಿತ್ತನ್ನು ನಾನು ಕೊಡ್ತೇನೆ. ಬೇರೆ ಬೇರೆ ಕಡೆಯಿಂದ ಏನೆಲ್ಲ ಆಗ್ತದೆ ಅದನ್ನು ಪಡ್ಕೊಂಡು ನಿಮ್ಮ ಸೇವೆ ಇನ್ನೂ ಮುಂದುವರಿಯಲಿ, ಇಡೀ ಪ್ರಪಂಚಕ್ಕೆ ಇದು ಹರಡ್ಲಿ ಅಂತ ಹೇಳ್ತಾ, ನೀವು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಆ ದೇವರನ್ನು ಬೇಡಿಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಆಶೀರ್ವಾದಕ್ಕಿಂತ ದೊಡ್ಡ ಧನ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ತನು ಮನದಿಂದ ಇಲ್ಲಿಗೆ ಬಂದಿರೋದೇ ದೊಡ್ಡ. ಅದು ಮುಂದಿನ ರೀತಿಯಲ್ಲಿ ನಮ್ಗೆ ಹಣ ಆಗಿ ಕನ್ವರ್ಟ್ ಆಗ್ಬಹುದು ಬೇರೆಯವರಿಂದ. ನಿಮ್ಮಿಂದ ನಮ್ಗೆ ಯಾವುದೇ ನಿರೀಕ್ಷೆಗಳಿಲ್ಲ. ಆದ್ರೆ ನಾವೊಂದು ಸಣ್ಣದಾಗಿ ನಿಮ್ಗೆ ಸ್ಮರಣೆಗೆ ಕೊಡಿ. ಅಲ್ಲ, ನೀವು ಕೊಡುದನ್ನು ತಗೊಳ್ತೇನೆ ನಾನು. ತಗೊಳ್ಳಿದ್ರೆ ನಿಮ್ಗೆ ನಿರಾಶೆ ಆಗುದಿಲ್ಲ, ಮತ್ತೆ ನೋಡುವ.
ಸೊ ನಮ್ಗೆ ಉಡಾಲ್ ಪಾಡ್ಕಾಸ್ಟ್ ಇದ್ದು ಏನು ಸ್ಮರಣಿಕೆ ಇದೆ ಇದಕ್ಕೆ ಹೆಲ್ಪ್ ಮಾಡಿರೋದು ಪುರಂದರ್ ನಾಯ್ಕ್ ಅಂತ ನಿಮ್ದು ಗೊತ್ತಾಯ್ತು, ಹಾ, ನನ್ನ ಸ್ಟೂಡೆಂಟ್. ಸ್ಟೂಡೆಂಟ್ ಅವ್ರು ಹೆಲ್ಪ್ ಮಾಡಿದ್ದಾರೆ. ಸೊ ನಮ್ಮ ಉಡಲ್ ಪಾಡ್ಕಾಸ್ಟ್ ನ ಮೊದಲ ಅತಿಥಿಗೆ ನಾವು ಗೌರವದಿಂದ ತಲೆಯನ್ನು ತಗ್ಗಿಸಿ ನಮಿಸುವಂತ ನಾರಾಯಣ್ ನಾಯಕ್ ಕರಪೆ ಅವರು ಬಂದಿದ್ದಾರೆ. ಅವರನ್ನು ಇಷ್ಟೊತ್ತು ಮಾತಾಡುವ ಭಾಗ್ಯ ನಮ್ದು. ಅವರಿಗೊಂದು ಸಣ್ಣ ಸ್ಮರಣಿಕೆ ಉಡಲಿಂದ ಕೊಟ್ಟಿದ್ದೇವೆ. ಹಾಗೆ ಅದರ ಜೊತೆಗೆ ಅವರು ಫಲವಸ್ತು ಕೊಟ್ರೆ ಮಕ್ಳಿಗೆ ಕೊಟ್ಟು ಹೋಗುವವರು, ಆದ್ರೂ ಕೂಡ ಅವರ ಮೊಮ್ಮಕ್ಕಳಿಗೆ ಹೋಗಿ ಕೊಡ್ಲಿ ಅನ್ನೋ ರೀತಿಯಲ್ಲಿ ಅವರಿಗೆ ಒಂದು ಫಲವಸ್ತನ್ನು ಕೊಟ್ಟಿದ್ದೇವೆ. ಸರ್ ನಮ್ಮಿಂದ ಸಾಧ್ಯ ಇದ್ದದಿಷ್ಟೇ. ನಾವು ನೋಡಿ ಸ್ವಾಮಿ, ಫಲವಸ್ತು ನೀವು ಕೊಟ್ಟದನ್ನೆಲ್ಲ ಸ್ವೀಕರಿಸಿದೆ, ನಿರಾಕರಿಸಬಾರದು ನಾನು. ಹೌದು. ಯಾಕಂದ್ರೆ ನಿರಾಕರಿಸಿದ ಬೇಸರ ಆಗುದಿಲ್ವಾ? ಹ. ಇಲ್ಲಿ ಹತ್ತಿರದಲ್ಲಿ ಅಂಗನವಾಡಿ ಉಂಟು. ಹ. ಆ ಅಂಗನವಾಡಿಯ ಮಕ್ಕಳಿಗೆ ಇದನ್ನು ಕೊಡಿ. ಸರ್ ನೀವು ಪ್ರೀತಿಯಿಂದ ಕೊಟ್ಟದನ್ನು ಅಂಗನವಾಡಿಯ ಮಕ್ಕಳಿಗೆ ಅಂಗನವಾಡಿ ಈಗ ಶಾಲೆಗಳಿಲ್ಲ, ಅಂಗನವಾಡಿಯ ಮಕ್ಕಳಿಗೆ ಹೇಳಿ. ಖಂಡಿತ ಸರ್. ಅದು ದೇವರಿಗೆ ಕೊಟ್ಟ ಹಾಗೆ ಅಲ್ವಾ? ಹೌದು ಸರ್. ದೇವರಿಗೆ ಸಮಾನ ಅಲ್ಲ ಮಕ್ಕಳು, ಅವರು ತಿನ್ಲಿ, ಅವರು ಖಂಡಿತ ನಮ್ಮ ಸರ್. ಮಕ್ಕಳೇ ಅಲ್ವಾ? ಇದನ್ನು ಖಂಡಿತವಾಗಿಯೂ ನಾವು ಅಂಗನವಾಡಿಯ ಮಕ್ಕಳಿಗೆ ತಲುಪಿಸುವ ಪ್ರಯತ್ನ ಮಾಡ್ತೇವೆ. ನಿಮ್ಮ ಆಶೀರ್ವಾದದ ಜೊತೆಗೆ ನಾವು ಈ ನಮ್ಮ ಉಡಲ್ ಪಾಡ್ಕಾಸ್ಟ್ ನ ಮೊದಲ ಎಪಿಸೋಡ್ ಅನ್ನು ಕೊನೆಗೊಳಿಸ್ತಾ ಇದ್ದೇವೆ. ಧನ್ಯವಾದ ಸರ್. ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ.